ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಪ್ರತಿ ಬದುಕಿನ ಹಂತದಲ್ಲಿ ನಾವು ನ್ಯಾಯಯುತವಾದ ಬದುಕನ್ನು ನಡೆಸಬೇಕು ಅನ್ನುವಂಥ ಹಲವು ವಿಚಾರಗಳು ನಮಗೆ ತಿಳಿದಿದ್ರೂ ಕೂಡ ಅದೆಲ್ಲೋ ಗೊತ್ತಿಲ್ಲದೆ ಒಂದಷ್ಟು ತಪ್ಪುಗಳನ್ನು ಮಾಡಿಬಿಡ್ತೀವಿ. ಆದರೆ ಈ ತಪ್ಪುಗಳು ನಿಜವಾಗ್ಲೂ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ನಾವು ಎಲ್ಲಿ ಮಾಹಿತಿಗಳನ್ನ ಪಡಿಬೇಕು ಅಂತ ಹೇಳಿದ್ರೆ, ಅಥವಾ ಅದಕ್ಕೆ ಪೂರಕವಾದಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಎಷ್ಟೊಂದು ಗೊಂದಲ ಇದೆ. ನಿಜ, ಕಾನೂನಾತ್ಮಕ ವಿಚಾರಗಳು ಅಂತ ಬಂದಾಗ ಖಂಡಿತ ನಮ್ಮ ಜವಾಬ್ದಾರಿಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆದರೆ ಜನಸ್ನೇಹಿಯಾಗಿ ಸಮಾಜದ ಏಳ್ಗೆಗೆ ವಿಶೇಷವಾದಂಥ ವಿಚಾರಗಳು ನಮಗೆ ಪೂರಕವಾಗಿ ಸಿಗಬೇಕು ಅಂತ ಹೇಳಿದ್ರೆ ಅಂಥ ಅಧಿಕಾರಿಗಳು, ನ್ಯಾಯಮೂರ್ತಿಗಳು ಅಥವಾ ಇಲಾಖೆಯಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ಪೂರಕವಾಗಿ ನಮ್ಮೊಟ್ಟಿಗೆ ಸ್ಪಂದಿಸಿದಾಗ ಅಥವಾ ನಾವು ಅವರೊಟ್ಟಿಗೆ ಸ್ಪಂದಿಸಿದಾಗ ಅಂತಹ ವಿಚಾರಗಳು ನಮಗೆ ಇನ್ನಷ್ಟು ಹತ್ತಿರವಾಗುತ್ತೆ. ಜೊತೆಗೆ ನಾವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೆ ಸರಿಯಾದ ಸಮಾಜಕ್ಕೆ ನಾವು ಕೂಡ ಕೊಡುಗೆಗಳನ್ನು ನೀಡೋಣ ಅನ್ನುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ಬೋದು. ಒಂದು ಕಾಲ ಇತ್ತು ಅಂದರೆ ದೊಡ್ಡ ದೊಡ್ಡ ಪದವಿಯಲ್ಲಿರುವಂಥವ್ರು, ಅಧಿಕಾರದಲ್ಲಿರುವಂಥವ್ರಿಗೆ ಏನೂ ಮಾಡೋದಕ್ಕಾಗೋದಿಲ್ಲ, ಅವ್ರು ಏನು ಮಾಡಿದ್ರು ನಡೆಯುತ್ತೆ, ಅವರನ್ನು ಪ್ರಶ್ನಿಸೋರು ಶಿಕ್ಷಿಸೋರೇ ಇಲ್ಲ ಅನ್ನುವಂಥ ಸ್ಥಿತಿ ಇತ್ತು. ಆದರೆ ನಮಗಿವತ್ತೂ ನೆನಪಿದೆ, ನಾವು ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ವಿ ಅಂಥ ಒಂದು ಸಂದರ್ಭದಲ್ಲಿ, ಅಂದರೆ ಇಡೀ ಭ್ರಷ್ಟಾಚಾರಿಗಳಿಗೆ ಬಿರುಗಾಳಿಯ ರೀತಿ ಬಂದಂಥ ಒಂದು ಸಂಸ್ಥೆ ಅಂದರೆ ಲೋಕಾಯುಕ್ತ ಸಂಸ್ಥೆ. ಆ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಅಧಿಕಾರಿಗಳಾಗಿರಬಹುದು, ಅಷ್ಟೇ ಯಾಕೆ ನಡೀತಾ ಇರುವಂಥ ಸರ್ಕಾರದಲ್ಲಿ ಮಂತ್ರಿ ಸ್ಥಾನದಲ್ಲಿರುವಂಥವರು ಕೂಡ ಸೀದಾ ಜೈಲಿಗೆ ಹೋಗ್ಬಿಡ್ತಾರೆ ಅಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅಂದರೆ ಅಂತಹ ದಿಟ್ಟತನದ, ಧೈರ್ಯದ ಕೆಲಸ ಮಾಡಿದಂಥ, ಸೇವೆ ಮಾಡಿದಂಥ ಹಿರಿಯ ಅಧಿಕಾರಿ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಆ ಅತಿಥಿ ನೀವು ಗೆಸ್ ಮಾಡಿದಂಥ ಅತಿಥಿ ಅವರೇ ಹೌದು. ಅವರ ಒಂದು ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ. ಉಡುಪಿ ಜಿಲ್ಲೆಯ ನಿಟ್ಟೆಯಲ್ಲಿ 1940 ಜೂನ್ 16ರಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದ ಕೆಎಸ್ ಹೆಗ್ಡೆ ಮತ್ತು ಮೀನಾಕ್ಷಿ ಹೆಗ್ಡೆ ದಂಪತಿಗಳ ಪುತ್ರನಾಗಿ ಜನಿಸಿದ್ದು ನಿಟ್ಟೆ ಸಂತೋಷ್ ಹೆಗ್ಡೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಬಿಎಸ್ಸಿ ಪದವಿ ಹಾಗೂ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಿಂದ ಕಾನೂನು ಪದವಿ ಪಡೆದು 1966ರಲ್ಲಿ ವಕೀಲರಾಗಿ ವೃತ್ತಿ ಆರಂಭಿಸಿ 1984ರಲ್ಲಿ ಹಿರಿಯ ವಕೀಲರಾಗಿ ನೇಮಕಗೊಂಡರು. 1989ರಿಂದ 1990ರವರೆಗೆ ಭಾರತ ಒಕ್ಕೂಟದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡಿದರು. ಮತ್ತೆ 1998ರಲ್ಲಿ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮರು ನೇಮಕಗೊಂಡರು. ಅದು ಅವರ ಪಾರದರ್ಶಕ ಕೆಲಸಕ್ಕೆ ಹಿಡಿದ ಕನ್ನಡಿ. ಸಂತೋಷ್ ಹೆಗ್ಡೆಯವರು 1999ರಂದು ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕಗೊಂಡು 2005ರಲ್ಲಿ ನಿವೃತ್ತರಾದರು. 2006ರಲ್ಲಿ ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾಗಿ ನೇಮಕಗೊಂಡು ಭ್ರಷ್ಟರ ದುಸ್ವಪ್ನವಾಗಿ ಸಂತೋಷ್ ಹೆಗ್ಡೆಯವರು ಛಲ ಮತ್ತು ದಿಟ್ಟತನದಿಂದ ಮಾಡಿದ ಕಾರ್ಯಾಚರಣೆಗಳು ಭ್ರಷ್ಟರ ನಿದ್ದೆ ಕೆಡಿಸಿದ್ದಂತೂ ಸತ್ಯ. 2011ರಲ್ಲಿ ಕರ್ನಾಟಕ ಲೋಕಾಯುಕ್ತ ಹುದ್ದೆಯಿಂದ ನಿವೃತ್ತರಾದರು. ನಂತರ ಅಣ್ಣಾ ಹಜಾರೆ ಪ್ರಾರಂಭಿಸಿದ ಭ್ರಷ್ಟಾಚಾರ ವಿರೋಧಿ ಚಳುವಳಿಯ ತಂಡದ ಪ್ರಮುಖ ಸದಸ್ಯರಾಗಿ ಸೇರಿಕೊಂಡರು. ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ಇಲ್ಲಿಯವರೆಗೂ ಸಾವಿರಾರು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ. ಸಂತೋಷ್ ಹೆಗ್ಡೆಯವರ ನ್ಯಾಯಯುತವಾದ ಕಾರ್ಯವೈಖರಿಯನ್ನು ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು, ಸರ್ಕಾರ ಗೌರವ ಡಾಕ್ಟರೇಟ್ ಸೇರಿದಂತೆ ಹಲವು ಪ್ರಶಸ್ತಿ, ಸನ್ಮಾನ, ನಗದನ್ನು ನೀಡಿ ಗೌರವಿಸಿದೆ. ಅಲ್ಲದೆ 1 ಕೋಟಿ ರೂಪಾಯಿಯ ಪ್ರಶಸ್ತಿ ಮೊತ್ತ ಲಭಿಸಿದಾಗ ಭಾರತದ ನಿವೃತ್ತ ಯೋಧರ ನಿಧಿಗಾಗಿ ನೀಡಿ ತಮ್ಮ ಭಾರತೀಯತೆಯನ್ನು ಮೆರೆದಿದ್ದಾರೆ. ಶತಾಯುಷದ ಕಡೆಗೆ ಹೆಜ್ಜೆ ಇಟ್ಟಿದ್ದರೂ ಇಂದಿಗೂ ಲವಲವಿಕೆಯಿಂದ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಸಮಾಜಕ್ಕೆ ಆದರ್ಶವಾಗಿರುವ ನಿಮ್ಮ ನಡೆಗೆ ನಮ್ಮ ನಮನಗಳು. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ, ಭಾರತದ ಸಾಲಿಸಿಟರ್ ಜನರಲ್ ಆಗಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ, ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸಿರುವಂಥ ಎನ್ ಸಂತೋಷ್ ಹೆಗ್ಡೆ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಮೊದಲಿಗೆ ಬಹಳ ಖುಷಿ ಆಗುತ್ತೆ ಸರ್, ಯಾಕಂದರೆ ಈ ವಯಸ್ಸಿನಲ್ಲೂ ಇಷ್ಟು ಕ್ರಿಯಾಶೀಲತೆಯಿಂದ ಆಕ್ಟಿವ್ ಆಗಿ ಪ್ರತಿಯೊಂದು, ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಸರ್ ಹೇಗಿದ್ದೀರಿ ಈಗ? ಈ ನಿವೃತ್ತಿ ಜೀವನ ಅನ್ನೋದು ನೀವು ಹೇಗೆ ಡಿಫೈನ್ ಮಾಡ್ತೀರಿ ಸರ್? ನಾನೇ ಹೇಳುವುದಿದ್ರೆ ವಯಸ್ಸಿಗೆ ಸರಿಯಾಗಿದ್ದೇನೆ. 85 ಮುಗಿಯಿತು, 86ನೇ ವರ್ಷದಲ್ಲಿದ್ದೇನೆ.
ದೇವರು ಕೊಟ್ಟ ಶಕ್ತಿಯಿಂದ ನಾನು ಬೇಕಾದ ಕೆಲಸ ಮಾಡ್ತಾ ಇದ್ದೇನೆ. ಇನ್ನೂ ಕೂಡ ನನ್ನ ಲೋಕಾಯುಕ್ತದ ಅನುಭವಗಳನ್ನು ಜನರ ಹತ್ರ ಹಂಚಿಕೊಳ್ಳುವಂಥ ಪ್ರಯತ್ನ ನನ್ನ ಮೊದಲನೇ ಪ್ರಯತ್ನ. ಅದನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ನಿವೃತ್ತನಾಗಿ ಸುಮಾರು 14 ವರ್ಷ ಆಗ್ತಾ ಬಂತು. ಆದರೂ ಕೂಡ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸ್ತಾ ಇದ್ದೇನೆ. ಆದ್ರೆ ತಾವು ನಿಜಕ್ಕೂ ನಿವೃತ್ತಿ ಅನುಭವಿಸಿದ್ದೀರಿ ಸರ್? ಇವತ್ತಿನ ಸಂದರ್ಭದಲ್ಲಿ ವಯಸ್ಸು ಜಾಸ್ತಿ ಆಗಿದೆ. ಹಿಂದೆ 50-55ರಲ್ಲಿ ನಿವೃತ್ತರಾಗ್ತಾ ಇದ್ರು. ಇವತ್ತು 50-55ರಲ್ಲಿ ಕೆಲಸಕ್ಕೆ ಹೋಗೋರು ಮೊದಲನೇ ಸಲ ನಾನು ಕೂಡ ನ್ಯಾಯಾಧೀಶನಾದದ್ದು 59ನೇ ವರ್ಷದಲ್ಲಿ. ಅದರಿಂದ ಪರಮಾತ್ಮನ ದಯದಿಂದ ನಡೀತಾ ಇದೆ ಗಾಡಿ. ಇಲ್ಲ ಸರ್, ಅಲ್ಲ, ನೀವು ದೊಡ್ಡ ಇನ್ಸ್ಪಿರೇಷನ್. ಯಾಕಂದ್ರೆ ನಿವೃತ್ತಿ ಅಂತ ನಾವೇನಾದ್ರೂ ಪದ ಬಳಸಿದ್ರೆ ನಿಮ್ಮಂಥವ್ರಿಗೆ ಅದು ತಪ್ಪು ಅಂತ ಅಂದ್ಕೊಳ್ತೀನಿ. ನನಗೆ ಯಾಕೆಂದ್ರೆ ನಾನು ನನ್ನ ಕೊನೆ ಕೆಲಸದಲ್ಲಿ ಕಂಡಂಥ ಅನ್ಯಾಯ ಹಿಂದೆ ನ್ಯಾಯಾಧೀಶನಾಗಿದ್ದಾಗಲೂ ಮಾಡಲಿಲ್ಲ, ನ್ಯಾಯವಾದಿಯಾಗಿದ್ದಾಗಲೂ ನಾನು ಕಂಡಿರಲಿಲ್ಲ. ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು. ಸಮಾಜ ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು. ಹಾಗಂದ್ರೆ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಬಹಿಷ್ಕಾರ, ಸಾಮಾಜಿಕ ಶಿಕ್ಷೆ ಆಗಿತ್ತು. ಅದರ ಪರಿಣಾಮ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರ ಮೇಲೇನೂ ಆಗ್ತಾ ಇತ್ತು. ಆದ್ರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಇವತ್ತು ಹಾಗಲ್ಲ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಆದ್ರಿಂದ ಜನರಲ್ಲೂ ಕೂಡ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ. ಹಿಂದೆ ಅಷ್ಟೊಂದು ಆಂಬಿಷನ್ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಅವರ ಮಿತಿ ಏನು ಅಂತ. ಇವತ್ತು ಹಾಗಲ್ಲ. ಇವತ್ತು ಶ್ರೀಮಂತನ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು. ಕಾನೂನು ಚೌಕಟ್ಟಲ್ಲಿ ಆಗ್ಬೋದು, ಕಾನೂನಿಗೆ ವಿರುದ್ಧವಾಗಿ ಆಗ್ಬೋದು. ಅದರಿಂದ ಜನರು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇಗನೆ ಶ್ರೀಮಂತನಾಗಬೇಕು, ಬೇಗನೆ ಹುದ್ದೆಗೆ ಹೋಗಬೇಕು. ಹುದ್ದೆ ಅಂದರೆ ಇವತ್ತು ಯಾವ ಹುದ್ದೆಯನ್ನು ಖರೀದಿ ಮಾಡ್ಬೋದು. ಅದರಿಂದಾಗಿ ಅದು ಒಂದು ದಾರಿಯಾಗಿದೆ. ಇವಾಗ ಈ ಪೈಪೋಟಿಯಿಂದ ಏನಾಗಿದೆ ಅಂದರೆ ಜನರಲ್ಲಿ ಒಂದು ದುರಾಸೆ ಅನ್ನೋ ಒಂದು ರೋಗ ಬಂದಿದೆ. ದುರಾಸೆ ಹಿಂದೆ ಜಾಸ್ತಿ ತಪ್ಪು ಮಾಡಿದ್ದವರಲ್ಲಿ ಮಾತ್ರ ಇರ್ತಾ ಇತ್ತು. ಆಸೆ ಇತ್ತು, ಆಸೆ ಎಲ್ಲರಿಗೂ ಇರಬೇಕು. ದುರಾಸೆ ಅನ್ನೋದು ಇನ್ನೊಬ್ಬನ ಪಾಲಿಗೆ ಸೇರಿದಂಥದ್ದನ್ನ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ತದೆ. ಇವತ್ತು ಆ ರೀತಿ ಆಗ್ತಾ ಇದೆ. ಹೌದು ಸರ್. ಇವತ್ತು ನೋಡಿ, ಒಂದೊಂದು ಹಗರಣದಲ್ಲಿ ಯಾವ ಮಟ್ಟಕ್ಕೆ ಹೋಗಿದ್ದೇವೆ ನಾವಂತ. 50ನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದವು. ಅದರಲ್ಲಿ ಒಂದು ಹಗರಣದ ಮಾಹಿತಿ ನಿಮ್ಗೆ ಕೊಡ್ತೇನೆ ಪ್ಲೀಸ್ ಸರ್. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 50ನೇ ದಶಕದಲ್ಲಿ 54 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಂತು. ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ಲಕ್ಷದಿಂದ ಕೋಟಿಗೆ ಬಂದಿವೆ. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ 70,000 ಕೋಟಿ ಒಂದು ಹಗರಣದಲ್ಲಿ. ಈ ಸಂಖ್ಯೆಗಳು ನಂದಲ್ಲ, ಗೂಗಲ್ಗೆ ಹೋಗಿ ನೋಡಿ, ಅದರಲ್ಲಿದೆ. ಅದನ್ನು ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಸಂವಿಧಾನದ ಒಬ್ಬ ಅಧಿಕಾರಿ CAG ಅವ್ರು ಹೇಳ್ತಾರೆ, ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ 70,000 ಕೋಟಿ ರೂಪಾಯಿ ಹೋಯ್ತು. ತದನಂತರ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ. ಅದೇ ರೀತಿ ಮುಂದಿನ ದಶಕದಲ್ಲಿ 1,86,000 ಕೋಟಿ ರೂಪಾಯಿ. ಹೋದ ವರ್ಷ ಕರ್ನಾಟಕದ 7 ಕೋಟಿ ಜನಸಂಖ್ಯೆಗೆ ಒಂದು ವರ್ಷಕ್ಕೆ ಖರ್ಚಿಗೆ ಮೀಸಲಾಗಿದ್ದಂತಹ ಅಭಿವೃದ್ಧಿಗೆ ಸಂಬಳಕ್ಕೆ ಎಲ್ಲ ಸೇರಿದ್ದು 1,80,000 ಕೋಟಿ. ಒಂದು ಹಗರಣದಲ್ಲಿ ಅದಕ್ಕಿಂತ ಜಾಸ್ತಿ ಹೋಗಿದೆ. ಇಷ್ಟೊಂದು ಹಣ ಸೋರ್ಕೊಂಡು ಹೋದ್ರೆ ಯಾವ ರೀತಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿದೆ? ಅಭಿವೃದ್ಧಿ ಅಂದ್ರೆ ಏನು? ಇವತ್ತು ದಾಮಾರ ಹಾಕ್ತಾರೆ, ನಾಳೆ ಹಳ್ಳ ಅದರಲ್ಲಿ ಬಿದ್ದಿರ್ತದೆ. ಅಂತಹ ಅಭಿವೃದ್ಧಿಯಲ್ಲಿ ನಾವು ಇದ್ದೇವೆ. 2025ರಲ್ಲಿದ್ದೇವೆ. ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು ಕಮ್ಮಿ ಅಂದ್ರೆ 100 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು.
ಆ ಪರಿಸ್ಥಿತಿಯಲ್ಲಿದ್ದೇವೆ. ಸರ್, ನೀವು ಹೇಳ್ತಾ ಇರುವಂತಹ ಈ ನಂಬರ್ಗಳನ್ನ ನೋಡಿದಾಗ ಸರ್, ಇಷ್ಟು ಕೋಟಿಗಟ್ಟಲೆ ಇವತ್ತು ಅನ್ಸುತ್ತೆ ನಿಜವಾಗ್ಲೂ ನಮ್ಮಲ್ಲಿ ಬಡತನನೇ ಇರ್ತಿರ್ಲಿಲ್ವೇನೋ, ಇದು ಸರಿಯಾದ ಸಮರ್ಪಕ ಬಳಕೆ ಆಗಿದ್ರೆ. ನಾನು ಹೇಳ್ತೇನೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ ನಾವು 4ನೇ ಸ್ಥಾನದಲ್ಲಿದ್ದೇವೆ. ಆ ಹಣ ಅಭಿವೃದ್ಧಿಗೆ ಪೂರವಾಗಿ ಹೋಗ್ತಾ ಇದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡಿ. ಹೌದು ಸರ್. ಆದರೆ ಆಗುವ ಪರಿಸ್ಥಿತಿ ಇತ್ತು. ಒಂದು ಪಾರ್ಟಿಯವರು ಇನ್ನೊಂದು ಪಾರ್ಟಿಯನ್ನ 40% ಸರ್ಕಾರ ಅಂತ ಕರೀತಾರೆ. ಆ 40% ಸರ್ಕಾರದವರು ಆ ಪ್ರಶ್ನೆ ಕೇಳಿದವ್ರನ್ನ ಕೇಳ್ತಾರೆ, ನಿಮ್ಮ ಪಾರ್ಟಿಯಲ್ಲಿ ಅಧಿಕಾರದಲ್ಲಿದ್ದಾಗ ಎಷ್ಟ್ರಿ ಅಂತ, ನಿಮ್ಮಷ್ಟಿಲ್ರಿ ಅಂತ. ಅಂದ್ರೆ ಎಲ್ಲರೂ ಒಪ್ಕೊಳ್ತಾರೆ. ನಾವು ಹೋಲಿಸುವುದು ಹೇಗೆ ಅಂದ್ರೆ, ನೀನು ಭ್ರಷ್ಟ ಅಂದ್ರೆ ನೀನ್ ಭ್ರಷ್ಟನಲ್ವೇ ಅಂತ ಕೇಳುದು. ಅಲ್ಲಿ ಡಿಗ್ರಿ ಬರ್ತದೆ ಹೊರತು ಡಿನಯಲ್ ಇಲ್ಲ. ಅಲ್ಲ ಅಂತ ಹೇಳಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಇವತ್ತು ರಾಜಕೀಯ ಅನ್ನೋದು ವೃತ್ತಿಯಾಗಿದೆ, ಹಿಂದೆ ಸೇವೆ ಆಗಿತ್ತು. ಅಲ್ಲಿ ಬರ್ತಾ ಇದ್ದವರು ಜನತಾ ಸೇವೆಗೆ ಬರ್ತಾ ಇದ್ರು. ಗುಲ್ಜಾರಿ ಲಾಲ್ ನಂದಾ ಅಂತ ಒಬ್ರು ಪ್ರೈಮ್ ಮಿನಿಸ್ಟರ್, 2 ಸಲ ಟೆಂಪರರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರು ಓಲ್ಡ್ ಡೆಲ್ಲಿಯಲ್ಲಿ ಒಂದು ರೂಮಲ್ಲಿ 40 ರೂಪಾಯಿ ಬಾಡಿಗೆ ಕೊಟ್ಟು ತಿಂಗಳಿಗೆ ಇರ್ತಾ ಇದ್ರು. ಅಂತ ಪ್ರಾಮಾಣಿಕ ವ್ಯಕ್ತಿಗಳು. ಸರ್, ನಾವು ಹಿಸ್ಟ್ರಿಯನ್ನು ತೆಗೆದಾಗ ತುಂಬ ಜನ ಆ ಥರದ ವಿಚಾರಗಳನ್ನು ಕಾಣ್ತಾನೆ ಬರ್ತೀವಿ ಸರ್. ಈಗ ನನಗೆ ನೀವು ಎದುರುಗಡೆ ಬಂದಾಗಲೂ ನನಗೆ ಯಾವಾಗಲೂ ನೆನಪಾಗೋದು ಅಥವಾ ಕೇಳಬೇಕು ಅನ್ನೋ ವಿಚಾರ ಅಂತ ಹೇಳಿದ್ರೆ ಸರ್, ಇವತ್ತು ಭ್ರಷ್ಟಾಚಾರಗಳಿರ್ಬೋದು, ಅನ್ಯಾಯಗಳಿರ್ಬೋದು, ಈ ಥರದ್ದೆಲ್ಲ ನೋಡಿದಾಗ ಪ್ರತಿ ಹಂತದಲ್ಲೂ ಕೂಡ ರೇಷಿಯೋ ಬದಲಾಗ್ತಾನೆ ಇದೆ ಅಂತ. ಸೊ ಪ್ರೆಸೆಂಟ್ ಏನಿದೆ ಸರ್ ಇವತ್ತಿನ ಪರಿಸ್ಥಿತಿ? ನನ್ನ ಅನಿಸಿಕೆಯಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆರ್ಥಿಕವಾಗಿ. ಮತ್ತೆ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ದುರಾಸೆಯಿಂದ ತುಂಬಿ ತುಳುಕ್ತಾರೆ. ಅದರಿಂದ ಆಡಳಿತೆಯಲ್ಲೂ ಕೂಡ ಬಹಳ ದೊಡ್ಡ ತಪ್ಪುಗಳು ಆಗ್ತಾ ಇವೆ. ಅದನ್ನ ಎಲ್ಲರೂ ಗಮನಿಸ್ತಾರೆ, ಆದರೆ ಬಿಡ್ರಿ ಅವರೊಬ್ಬರೇ ಅಲ್ಲ ಅಂತಾರೆ. ಈ ಭಾವನೆ ಸರಿಯಿಲ್ಲ. ಹಿಂದೆ ಇದ್ದಂಥ ಭಾವನೆ ಇರಬೇಕು. ತಪ್ಪು ಮಾಡಿದ್ದವನನ್ನ ದೂರ ಇಡುವಂತ, ಅದು ಕೋರ್ಟ್ ಶಿಕ್ಷೆ ಅಲ್ಲ, ಸಾಮಾಜಿಕ ಶಿಕ್ಷೆ ಆಗಿತ್ತು. ಅದಕ್ಕಾಗಿ ನಾನು ಹೇಳ್ತೇನೆ, ಇವತ್ತಿನ ಪರಿಸ್ಥಿತಿಗೆ ಕಾರಣ ನಮ್ಮ ಸಮಾಜ. ಯಾವತ್ತು ಸಮಾಜ ತಪ್ಪು ಮಾಡಿದ್ದವರನ್ನ ತಪ್ಪಂತ ಪರಿಗಣಿಸಿದಿಲ್ವೋ ಆವಾಗ ನನಗೆ ಇದರಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿಗೆ ಬಂದಿದ್ದೇವೆ ಅನ್ನೋದು ಒಂದು ನಮಗೆ ಸಮಾಜ ಕೊಡುವಂಥ ಸಂದೇಶ. ಸರ್, ಸತ್ಯ ಅಂದರೆ ನಮ್ಮದು ಜವಾಬ್ದಾರಿ ಇರುತ್ತಲ್ವ ಸರ್. ಇವಾಗ ನೋಡಿ ಸರ್, ಇವಾಗ ನಿಮಗೆ ನೀವು ನಾಡೋಜ ಇದೆ, ಡಾಕ್ಟ್ರೇಟ್ಗಳ ಸಾಲ ಇದೆ. ಇಷ್ಟಾದರೂ ಕೂಡ ಇದಕ್ಕೊಂದು ನಿಯಮಗಳಿದೆ. ನಮಗೆ ಗೌರವ ಡಾಕ್ಟ್ರೇಟ್ ಬಂದಾಗ ನಾವು ಅದನ್ನು ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು ಅಂತ. ಸೊ ಇವತ್ತೇನಂತ ಹೇಳಿದ್ರೆ, ಹೆಸರಿನ ಜೊತೆಗೆ ಡಾಕ್ಟ್ರೇಟ್ ಹಾಕ್ಕೊಳ್ಳೋದೇ ನಮ್ಮ ದೊಡ್ಡಸ್ತಿಕೆ, ದೊಡ್ಡ ಗೌರವ ಅನ್ನೋ ರೀತಿ ಇದೆ. ಯಾಕೆ ಹಾಕ್ಕೋಬೇಕು, ಹಾಕ್ಕೋಬಾರ್ದು ಸರ್? ಒಂದು ಕ್ಲಾರಿಟಿ ಕೊಡಿ ಸರ್. ಕಾನೂನು ತಿಳಿದುಕೊಂಡ ಮೇಲೆ ಆ ಕಾನೂನನ್ನು ಪಾಲಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆತನಿಗೆ ಗೊತ್ತಿದೆ ಈ ಆನರರಿ ಡಾಕ್ಟರೇಟು ಅಥವಾ ಇತರ ಪದ್ಮಶ್ರೀ, ಪದ್ಮಭೂಷಣ, ಭಾರತ ರತ್ನ ಕೂಡ ಹೆಸರಿಗಿಂತ ಮೊದಲು ಹಾಕಬಾರದಂತ ಸುಪ್ರೀಂ ಕೋರ್ಟಿನ ಆದೇಶ ಇದೆ. ಸುಪ್ರೀಂ ಕೋರ್ಟಿನ ಆದೇಶ ಆರ್ಟಿಕಲ್ 141 ಪ್ರಕಾರ ದೇಶದ ಕಾನೂನು. ಹಾಕಬಾರದು ಅಂತ ಸುಪ್ರೀಂ ಕೋರ್ಟಿನ 96ನೇ ಇಸವಿಯಲ್ಲಿ ತೀರ್ಪು ಬಂದಿದೆ. ಅದೇ ತೀರ್ಪಲ್ಲಿ ಹೇಳ್ತಾರೆ, ಮುಂದಕ್ಕೆ ಯಾರಾದರೂ ತಮ್ಮ ಹೆಸರಿನ ಮುಂದೆ ಈ ಪದ್ಮಶ್ರೀ, ಪದ್ಮಭೂಷಣ ಅಥವಾ ಇತರ ಇದನ್ನು ಹಾಕಿದರೆ, ಟೈಟಲ್ ಅಂತೇವೆ, ಅದನ್ನು ಹಾಕಿದರೆ ಆ ಟೈಟಲ್ ಅಥವಾ ಪದ್ಮಶ್ರೀ ಕೊಟ್ಟವರು ಅದನ್ನು ವಾಪಸ್ ಪಡ್ಕೊಳ್ಬೇಕಂತ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಆದರೆ ಆದೇಶವನ್ನು ಯಾರೂ ಪಾಲಿಸ್ತಾ ಇಲ್ಲ. ಅದರಿಂದಾಗಿ ಈ ಸಮಾಜದಲ್ಲಿ ಕಾನೂನಿಗೆ ಇರುವಂಥ ಬೆಲೆ ಕಮ್ಮಿ ಆಗ್ತಾ ಇದೆ. ಹಿರಿಯರು, ದೊಡ್ಡ ಹುದ್ದೆಯಲ್ಲಿರುವವರು ಅದನ್ನು ಪಾಲಿಸ್ಕೊಂಡು ಹೋಗಿದರೆ ಮಿಕ್ಕಿದವರು ಅವರು ಕೂಡ ಅದನ್ನು ಪಾಲಿಸ್ಕೊಂಡು ಹೋಗ್ತಾರೆ. ಹಿರಿಯರೇ ಪಾಲಿಸದಿದ್ದರೆ, ಗುರುಗಳೇ ಅದನ್ನು ಸರಿಯಾಗಿ ಮಾಡದಿದ್ರೆ ಮತ್ತೆ ಶಿಷ್ಯರೇನಾಗ್ತಾರೆ? ಆ ರೀತಿ ಆಗಿದೆ ನಮ್ಮ ಪರಿಸ್ಥಿತಿ. ಮತ್ತೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ಇವತ್ತು ಹಿಂದೆ ನಮ್ಮ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಇವತ್ತಿನ ಪೋಷಕರು ಬಹಳಷ್ಟು ಜನ ಕೆಲಸ ಮಾಡೋರು. ಕೆಲಸ ಅಂದ್ರೆ ಒಂದು ರೋಗ. ದೊಡ್ಡ ಹುದ್ದೆಗೆ ಹೋಗ್ಬೇಕು, ದೊಡ್ಡ ಪ್ರಮೋಷನ್ ಆಗಬೇಕು, ದೊಡ್ಡ ಪೋಸ್ಟಿಂಗ್ ಸಿಗಬೇಕು ಅಂತ ಅದಕ್ಕೆ ಆಫೀಸ್ ತಲೆನೋವನ್ನು ಮನೆಗೆ ತರ್ತಾರೆ. ಮನೆಯಲ್ಲಿ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗದಂಥ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ. ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ. ಸಂಪರ್ಕ ಐಫೋನ್ ಮೂಲಕ ಮಾತ್ರ, ಮುಖಕ್ಕೆ ಮುಖ ಸಂಪರ್ಕಗಳಿಲ್ಲ. ಏನಾಯ್ತಪ್ಪ ಇವತ್ತು, ಏನು ತಪ್ಪು ಮಾಡಿದ್ಯಾ, ಏನು ಮಾಡಿದ್ಯಾ ಅಂತ ಕೇಳೋದು
ಇದು ಅಭ್ಯಾಸನೇ ಇಲ್ಲ ಇವತ್ತು. ಊಟಕ್ಕೆ ಕರೆದ್ರೆ ಅಲ್ಲೂ ಮಕ್ಕಳು ಫೋನಲ್ಲೇ ನೋಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಈ ಪರಿಸ್ಥಿತಿಯಿಂದ ಇವರಿಗೆ ಮಕ್ಕಳಿಗೆ ಕಳಿಸೋರು ಯಾರು? ಐಫೋನ್ನಲ್ಲಿ ಮೌಲ್ಯಗಳಿಲ್ಲ. ನಮ್ಮ ಚಿಕ್ಕ ವಯಸ್ಸಲ್ಲೇ ನಾವು ತಪ್ಪು ದಾರಿಯಲ್ಲಿ ಹೋದರೆ ಮತ್ತೆ ಮುಂದಕ್ಕೆ ಹೋದಾಗ ಏನಾಗ್ತದೆ? ಇವತ್ತಿನ ಪೋಷಕರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಂಡು ಮನೆಯೇ ಮೊದಲನೇ ಶಾಲೆ ಅಂತೇವೆ. ಮನೆಯಲ್ಲಿ ಏನು ಕಲಿಸ್ತಾ ಇದ್ದಾರೆ ಇವತ್ತು? ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಯಾವುದು ಅಂತ ಸಬ್ಜೆಕ್ಟೇ ಇಲ್ಲ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ನನ್ನ ಕಾಲದ ಎಜುಕೇಷನ್ ಸಿಸ್ಟಮ್ ಇಂದ 5 ಪಟ್ಟಿದ್ದು ಉತ್ತಮವಾದದ್ದು. ಪ್ರತಿಯೊಬ್ಬರಿಗೂ ಕೂಡ ದೈನಂದಿನ ಜೀವನದಲ್ಲಿ ಕಾನೂನಿನ ಎಷ್ಟೋ ಅಂಶಗಳು ತಿಳಿದುಕೊಳ್ಬೇಕಾಗುತ್ತೆ. ಏನೋ ಸಮಸ್ಯೆ ಬಂದಾಗ ಕೂಡ ಅವ್ರಿಗೆ ಕಾನೂನಿನ ಮೊರೆ ಹೋಗಬೇಕು ಅಂದರೆ ಇದರಲ್ಲಿ ಅವಕಾಶಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರಲ್ಲ. ಈ ನಿಟ್ಟಿನಲ್ಲಿ ಅಂದರೆ ಈಗ ಶಿಕ್ಷಣ ಪದ್ಧತಿಯಲ್ಲೇ ಒಂದು ಕಾನೂನಿನ ಬಗ್ಗೆ ಒಂದಷ್ಟು ಬೇಸಿಕ್ ಆದರೂ ಕಾನೂನಿನ ಹೆಸರು ಬೇಕಾಗಿಲ್ಲ ಆ ವಯಸ್ಸಲ್ಲಿ. ಹಿಂದೆ ನನ್ನ ತಂದೆಯವರು ಹೇಳ್ತಾ ಇರಲಿಲ್ಲ IPCಯಲ್ಲಿ ಈ ಸೆಕ್ಷನ್ಗೆ ಈ ರೀತಿ ಮಾಡಬಾರ್ದಂತ ಇದೆ ಅಂತ ಹೇಳ್ತಾ ಇರಲಿಲ್ಲ. ಆದ್ರೆ ನೀನು ಮಾಡಿದ್ದು ಸರಿಯಾ ತಪ್ಪು ಅಂತ ನೀನೇ ತಿಳ್ಕೊ ಅಂತ ನನಗೂ ಗೊತ್ತಿರ್ತದೆ ನಾನು ಮಾಡಿದ ತಪ್ಪಂತ. ಇನ್ನು ಒಬ್ಬನ ಜೇಬಿಗೆ ಕೈ ಹಾಕಿ ಹಣ ತೆಗೆಯುವುದು, ಅಥವಾ ಒಬ್ಬ ಚಿಕ್ಕ ಹುಡುಗನಿಗೆ ಇಲ್ಲದ ಶಕ್ತಿ ಇಲ್ಲದವನಿಗೆ ಹೊಡೆಯುವುದು, ಇಂಥ ಇದೆಲ್ಲ ಎಲ್ಲರಿಗೂ ಗೊತ್ತಿದೆ ಇದು ತಪ್ಪಂತ. ಕಾನೂನಿನಲ್ಲಿ ದೊಡ್ಡ ದೊಡ್ಡ ತಪ್ಪಿಗೆ ಶಿಕ್ಷೆ ಕೊಡುವಂಥ ವಿಚಾರಗಳಿವೆ. ಆದರೆ ಅದು ಕೂಡ ತಪ್ಪು ಮಾಡಿ ಇವಾಗ ಮರ್ಡರ್ ಮಾಡೋದು ಯಾರಿಗೆ ಗೊತ್ತಿಲ್ಲ ಇದು ತಪ್ಪಂತ? ಎಲ್ಲರಿಗೂ ಗೊತ್ತಿದೆ. ಅದು ನಡೀತಾನೆ ಇದೆಲ್ಲ. ಆದ್ದರಿಂದ ನಮ್ಮ ಹಿರಿಯರು ಮತ್ತು ನಮ್ಮ ಸಮಾಜ ಸರಿಯಾದ ದಾರಿಯನ್ನು ನಮ್ಗೆ ತೋರಿಸ್ಕೊಡ್ತಾ ಇಲ್ಲ. ಅದರಲ್ಲಿ ವಿದ್ಯೆ ಕೂಡ ಒಂದು ದೊಡ್ಡ ಪಾರ್ಟ್ ಇದೆ. ಅವ್ರಿಗೂ ವಿದ್ಯೆಯಲ್ಲಿ ಕೂಡ ಇವತ್ತು ಮೌಲ್ಯಗಳಿಲ್ಲ. ಹೇಗೆ ಹಣ ಮಾಡಬೇಕಂತ ತೋರಿಸ್ತಾರೆ. ಒಂದು ಮಾರಲ್ ಸೈನ್ಸ್ನ ರೀತಿಯಲ್ಲಿ ಒಂದು ಸಬ್ಜೆಕ್ಟ್ ಇರಬೇಕು ಎಲ್ಲ ಕ್ಲಾಸಲ್ಲಿ. ಅದಕ್ಕೆ ಪರೀಕ್ಷೆ ಬೇಡ. ವಾರಕ್ಕೆ 1 ಗಂಟೆ ಆದರೂ ಕೆಲವು ವಿಚಾರಗಳನ್ನು ತೋರಿಸ್ಕೊಟ್ಟು ನೋಡು ಈ ರೀತಿ ಆಗ್ತದೆ. ಇವಾಗ ಅತ್ಯಾಚಾರಗಳು ನಡೀತಾ ಇರ್ತವೆ. ಅದನ್ನು ಯಾರಾದರೂ ಸರಿ ಅಂತ ಹೇಳಕ್ ಸಾಧ್ಯನಾ? ಇಲ್ಲ. ಆದರೆ ಅದನ್ನು ತಿಳಿಸ್ಬೇಕು ಮಕ್ಕಳಿಗೆ. ಈ ವಯಸ್ಸಲ್ಲಿ ನೀನು ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಿದರೆ ನಿನಗೆ ಮಾತ್ರ ಅಲ್ಲ ಮಿಕ್ಕಿದವರಿಗೂ ಕೂಡ ಒಂದು ಅವಮಾನ ಆಗ್ತದೆ. ಈ ರೀತಿ ಹೇಳ್ಕೊಂಡು ಬಂದರೆ ಖಂಡಿತವಾಗಿಯೂ ಚಿಕ್ಕಂದಿನಿಂದಲೇ ಅವ್ರಿಗೆ ಅರ್ಥ ಆಗ್ತದೆ. ಇವಾಗ ನನ್ನ ಅನಿಸಿಕೆಯಲ್ಲಿ ಮೌಲ್ಯಗಳ ಬಗ್ಗೆ ಮಾತಾಡಿದಾಗ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ತೋರಿಸ್ಕೊಟ್ರೆ ಇದು ತಪ್ಪು, ಇದು ಸರಿ ದಾರಿಯಲ್ಲಿ ಮಾತ್ರ ಹೋಗಬೇಕು. ತಪ್ಪು ಮಾಡೋದು, ಸುಳ್ಳು ಹೇಳೋದು ಒಂದು ನೋಡಿ ಕಾಮನ್ ವಿಚಾರ. ಇವತ್ತು ಸುಳ್ಳು ಹೇಳುವುದಂದ್ರೆ ಅದರಲ್ಲಿ ಒಳ್ಳೆ ದಾರಿ ಕೂಡ ಇದೆ ಅಂತ ಹೇಳ್ತಾರೆ ಜನರು. ಇರ್ಬೋದು. ಆದರೆ ಸುಳ್ಳಿಗೆ ಒಂದು ಅರ್ಥ ಇದೆ. ಆ ವಿಚಾರವನ್ನು ಮಕ್ಕಳಿಗೆ ತಿಳಿಸ್ಕೊಟ್ರೆ ಸುಳ್ಳು ಹೇಳುವುದು, ಕೆಲವು ವಿಚಾರ ಮಾಡಬಾರ್ದು ತೋರಿಸ್ಕೊಡುವುದು, ಮಾಡಿದರೆ ತಪ್ಪಾಗ್ತದೆ, ಯಾವ ರೀತಿ ತಪ್ಪಾಗ್ತದೆ ಅನ್ನೋ ವಿಚಾರದಲ್ಲಿ ಕೂಡ ಮಕ್ಕಳಿಗೆ ಹೇಳ್ಕೊಟ್ರೆ ಅದು ಇಟ್ ವಿಲ್ ಬಿಕಮ್ ದ ಫೌಂಡೇಶನ್. ಇವಾಗ ನೋಡಿ, ನಾವೊಂದು ಮಧ್ಯಮ ವರ್ಗದಲ್ಲಿ ಬಂದವರು. ನನ್ನ ತಂದೆಯವರ ಕುಟುಂಬ ಅಗ್ರಿಕಲ್ಚರಲ್ ಕುಟುಂಬ ಆಗಿತ್ತು. ಯಾರೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಇದ್ದದ್ರ ಆದಾಯದ ಮೇಲೆ ಎಲ್ಲರೂ ಒಂದೇ ಮನೆಯಲ್ಲಿ ಕೂತ್ಕೊಂಡು 10-12 ಕುಟುಂಬಗಳು ಒಂದೇ ಮನೆಯಲ್ಲಿ ಇರ್ತಾ ಇದ್ರು. ಆವಾಗ ಮತ್ತೆ ಮದುವೆ ಆದಾಗ ಬೇರೆ ಬೇರೆಯವ್ರು ಬರ್ತಾರೆ, ಗಂಡಸರು ಬರ್ತಾರೆ, ಹೆಂಗಸರು ಬರ್ತಾರೆ, ಮತ್ತೆ ಅವರೊಳಗೆ ಸಂಬಂಧ ಇರಲ್ಲ, ಏನೇನೋ ಆಗ್ತದೆ ಇದೆ. ಅದರಿಂದ ಕುಟುಂಬದಲ್ಲಿ ಭಾಳಷ್ಟು ಫ್ರಿಕ್ಷನ್ಸ್ ಇತ್ತು. ನನ್ನ ತಂದೆಯವರು ಹೇಳಿದ್ರು ನನಗೆ ಏನು ಆಸ್ತಿಯಿಂದ ಏನು ಬೇಡ, ನಾನು ಅವರೊಬ್ಬರೇ ಅವ್ರ ಕುಟುಂಬದಿಂದ ವಿದ್ಯೆ ಪಡೆದವರು, ಕಾನೂನು ಮಾಡಿ ಲಾಯರ್ ಆಗಿದ್ರು. ಅವ್ರು ಲಾಯರ್ ಆಗಿದ್ರು, ಆಸ್ತಿ ಏನು ನನಗೆ ಇದರಿಂದ ಆದಾಯ ಬೇಡ ಅಂತ ಹೇಳ್ಕೊಂಡಿದ್ರು. ಅದರಿಂದ ಅವರಿಗೆ ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾ ಇದ್ರು, ನೀವು ದೊಡ್ಡವರಾದ್ಮೇಲೆ ಒಂದೇ ಮನೆಯಲ್ಲಿ ಇರಬಾರ್ದು, ಜೊತೆಯಲ್ಲಿ ಬಿಸ್ನೆಸ್ ಮಾಡಬಾರ್ದು, ಜೊತೆಯಲ್ಲಿ ಪ್ರಾಪರ್ಟಿ ತಗೊಳ್ಬಾರ್ದು ಅಂತ ಹೇಳ್ತಾ ಇದ್ರು. ಅವ್ರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದವರು. ಅವರ ಸಂಬಳ ತಿಂಗಳಿಗೆ 4,000. 73ನೇ ಇಸ್ವಿಯಲ್ಲಿ ರಾಜೀನಾಮೆ ಕೊಟ್ಟು ಬಂದವರು. ಮಂದಿಲ್ ಚುನಾವಣೆಗೆ ನಿಂತರು, ಮತ್ತೆ ಸ್ಪೀಕರ್ ಆದರು, ಮತ್ತೆ ಸೋತರು ಚುನಾವಣೆಯಲ್ಲಿ. ಮತ್ತೆ ನಿಟ್ಟೆ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ 2 ರೂಮಿನ ಮನೆಯಲ್ಲಿ ಇದ್ರು. ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾ ಇದ್ರು, ಇದ್ದದ್ರಲ್ಲೇ ತೃಪ್ತಿ ಪಡೆಯುವಂತ ಒಂದು ಗುಣ ಇರ್ಬೇಕು. ಹಾಗಂದ್ರೆ ಒಂದು ಕೆಲಸ ಸಿಕ್ತು, ಸಂಬಳ ಬರ್ತಾ ಇದೆ, ಇನ್ನೇನು ಬೇಡ, ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು. ಆದರೆ ಆ ದಾರಿಯಲ್ಲಿ ನಾವು ಸಕ್ಸಸ್ ಕಂಡು ಹಿಡಿಯದೇ ಇದ್ದರೆ ಬೇಜಾರಾಗಬಹುದು. ಇದು ನನ್ನ ಹಣೆ ಬರ, ನಾನು ಇದೇ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು, ಒಂದು ದಿವಸ ಅಲ್ಲದೆ ನನಗೆ ಸಮಾಧಾನ ಆಗ್ತದೆ ಅನ್ನೋ ರೀತಿ. ಆ ದಾರಿಯಲ್ಲಿ ನಾವು ಬಂದವರು.
ನಾವು ಇವಾಗ 6 ಮಕ್ಕಳಲ್ಲಿ ಒಬ್ಳಿಲ್ಲ, 5 ಜನ ಇದ್ದೇವೆ, ಬೇರೆ ಬೇರೆ ಕಡೆ ಇದ್ದೇವೆ. ಒಬ್ರು ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ, ಇನ್ನೊಬ್ಳು ಟೆಕ್ಸಸಲ್ಲಿದ್ದಾರೆ, ಇನ್ನೊಬ್ಳು ಮಂಗಳೂರಲ್ಲಿ ಫ್ಲ್ಯಾಟಲ್ಲಿ ಒಬ್ಬಳೇ ಇದ್ದಾಳೆ. ಇಬ್ಬರು ಗಂಡು ಮಕ್ಕಳಿದ್ದಾರೆ, ಅವ್ರು ಬೆಂಗಳೂರಲ್ಲಿ ಬೇರೆ ಮನೆಯಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಇದ್ದಾರೆ. ಒಬ್ರಿಗೊಬ್ರಿಗೆ ಆರ್ಥಿಕ ಸಂಬಂಧ ಇಲ್ಲ. ಅವಳು ಬರ್ತಾಳೆ, ಕೆಲವು ಸಲ ಮಕ್ಕಳ ಜೊತೆ ಇರ್ತಾಳೆ, ಮತ್ತೆ ವಾಪಸ್ ಹೋಗ್ತಾಳೆ. ಇನ್ನೊಬ್ಬ ಅಗರ್ಭ ಶ್ರೀಮಂತ, ನಿಟ್ಟೆ ಯೂನಿವರ್ಸಿಟಿ ಅಂತ ಇದೆ ಆತನಿಗೆ. ಆದ್ರೆ ನಮ್ಗೆ ಯಾರಿಗೂ ಅದರಲ್ಲಿ ₹1 ಇನ್ವೆಸ್ಟ್ಮೆಂಟ್ ಇಲ್ಲ. ₹1 ಅದರಿಂದ ಬಹಳ ಉಪಯುಕ್ತವಾದ ಸಲಹೆ ಸರ್. ಯಾಕಂದ್ರೆ ಎಲ್ಲಾ ಕಾಲಕ್ಕೂ ಸಲ್ಲುವಂಥದ್ದು ಸಂಬಂಧಗಳಲ್ಲಿ ವ್ಯವಹಾರ ಅನ್ನೋದು ಇರಬಾರ್ದು. ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರ್ತದೆ ಒಂದೇ ಕುಟುಂಬದಲ್ಲಿ ಒಂದೇ ರೂಮಲ್ಲಿ ಇದ್ರೆ. ಅದು ನಾವು ನಮ್ಮ ಆರ್ಥಿಕ ಸಂಬಂಧ ಏನಿಲ್ಲ ಒಬ್ರಿಗೊಬ್ರಿಗೆ, ಆದ್ರೆ ಬ್ಲಡ್ ರಿಲೇಶನ್ಶಿಪ್ ಇಸ್ ವೆರಿ ಗುಡ್. ಆ ಹಿನ್ನೆಲೆಯಲ್ಲಿ ನಾವು ಬಂದವರು. ಯಾರು ಇವಾಗ ನಾವು ಒಬ್ಬ ಅಣ್ಣ ದೊಡ್ಡ ಯೂನಿವರ್ಸಿಟಿ ಮಾಡ್ತಾ ಇದ್ದಾನೆ, 34 ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವನ ಹತ್ರ. ನಮ್ಗೊಂದು ಇನ್ಸ್ಟಿಟ್ಯೂಷನ್ ಕೊಡಪ್ಪ ಅಂತ ಕೇಳಿದ್ರೆ ಕೊಡ್ತಾ ಇದ್ನೇನೋ, ಯಾರು ಕೇಳಕ್ಕೆ ಹೋಗ್ಲಿಲ್ಲ. ನಾನು ಅಷ್ಟೇ, ನಾನು ರಿಟೈರ್ ಆಗಿದ್ದೇನೆ, ನನ್ನ ಪೆನ್ಷನ್ ಚೆನ್ನಾಗಿದೆ, ಆರ್ಬಿಟ್ರೇಷನ್ ಮಾಡ್ತಾ ಇದ್ದೆ, ಒಳ್ಳೆ ಆದಾಯ ಇತ್ತು ಆರ್ಬಿಟ್ರೇಷನ್. ಅದನ್ನು ಕೂಡ 2023 ನಿಲ್ಲಿಸ್ಬಿಟ್ಟಿದೆ. ನನಗೆ ಬೇಡ, ಸಾಕು, ನನಗೆ ಮಕ್ಕಳು ಇಲ್ಲ, ನಾವು ಇಬ್ಬರೇ ಇರುವುದು, ನಾನು ಬೇಕಾದಷ್ಟು ಪೆನ್ಷನ್ ಬರ್ತದೆ, ಅದರಿಂದ ಇಂಟ್ರೆಸ್ಟ್ ಅದನ್ನು ಬ್ಯಾಂಕಲ್ಲೇ ಇಟ್ಟಿದ್ದೇನೆ, ಅದರಿಂದಾಗಿ ಖುಷಿಯಾಗಿದ್ದೇವೆ. ಆದರೆ ಪ್ರಿನ್ಸಿಪಲ್ ಇದೆಯಲ್ಲ, ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಸರ್, ಐ ಥಿಂಕ್ ನೀವೇ ಮೊದಲನೇ ವ್ಯಕ್ತಿ ಅನ್ಕೋತೀನಿ ಸರ್, ಸಾಕು ಅಂತ ಹೇಳೋವಂಥ ವ್ಯಕ್ತಿ. ಇವತ್ತು ಎಲ್ಲರೂ ಬೇಕು ಬೇಕು ಅಂತ ಹೇಳಬೇಕಾದ್ರೆ ಮೊದಲನೇವನು. ನಾನು ಲೋಕಾಯುಕ್ತಕ್ಕೆ ಬಂದಾಗ ಲೋಕಾಯುಕ್ತರು ತಮ್ಮ ಆಸ್ತಿ ವಿವರವನ್ನ ಪಬ್ಲಿಷ್ ಮಾಡ್ಬೇಕಂತ ಎಲ್ಲೂ ಇರಲಿಲ್ಲ. ಆದರೆ ನಾನು ಬಂದ ದಿವಸವೇ ನನ್ನಲ್ಲಿ ಎಷ್ಟು ಆಸ್ತಿ ಇದೆ, ಬ್ಯಾಂಕಲ್ಲಿ ಎಷ್ಟು ಹಣ ಇದೆ, ಲೋಕಾಯುಕ್ತದ ವೆಬ್ಸೈಟಲ್ಲಿ ಹಾಕಿದ್ದೇನೆ. ಆವಾಗ ಹಲವಾರು ಅಧಿಕಾರಿಗಳು ನಾನು ಕೇಳಿದ್ರು, ಯಾಕೆ ಕಾನೂನಲ್ಲಿ ನೀವು ಹಾಕಬೇಕಾಗಿಲ್ಲ, ಮತ್ತೆ ಯಾಕೆ ತೋರಿಸ್ತಾ ಇದ್ದೀರಿ ಅಂತ. ನಾನಿದು ಮೊದಲು ನನ್ನ ಹತ್ರ ಏನಿಲ್ಲ ಅಂತ ತೋರಿಸ್ತಾ ಇದ್ದೇನೆ. ಎರಡನೇದ್ದು, ನನಗೆ ಇನ್ನೊಬ್ಬ ಅಧಿಕಾರಿಯನ್ನ ನಿಮ್ಮ ಆಸ್ತಿ ವಿವರವನ್ನು ಕೊಡಿ ಅಂತ ಕೇಳುವ ಅಧಿಕಾರ ನನಗಿದ್ರೆ ಆತನಿಗೆ ಅದೇ ಅಧಿಕಾರ ನನ್ನ ಮೇಲೆ ಇರಬೇಕು. ಆ ಹಿನ್ನೆಲೆಯಲ್ಲಿ ಕಾನೂನಲ್ಲಿ ಇಲ್ಲದೆ ಇದ್ರೂ ಕೂಡ ನಾನು ಹಾಕಿದ್ದೇನೆ, ತೋರಿಸ್ಕೊಟ್ಟಿದ್ದೇನೆ, ನನ್ನ ಹತ್ರ ಇರುವುದು ಇಷ್ಟೇ ಅಂತ. ಇವಾಗ ಜಾಸ್ತಿ ಆಗಿದೆ, ಆರ್ಬಿಟ್ರೇಷನ್ ಅಲ್ಲಿ ಹಣ ಮಾಡಿದೆ, ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೇನೆ. ಅದನ್ನು ಕೂಡ ನಾನು ₹1 ಕ್ಯಾಶಲ್ಲಿ ತಗೊಂಡದ್ದಿಲ್ಲ, ಎಲ್ಲ ಚೆಕ್ಕಲ್ಲೇ ಬಂದದ್ದು, ಎಲ್ಲದಕ್ಕೂ ರೆಸೀಟ್ ಇದೆ, ಎಲ್ಲದಕ್ಕೂ ಇದೆ. ಈ ರೀತಿ ನನ್ನ ಜೀವನ ನಡೆಸ್ತಾ ಇದ್ದೇನೆ. ಮತ್ತೆ ಯಾವ ರೀತಿಯಲ್ಲೂ ಕೂಡ ಬೇರೆ ಹಣ ಬಂದರೆ ಕಾನೂನು ಇದರಲ್ಲಿ ನಾನು ಮುಟ್ತಾ ಇರಲಿಲ್ಲ. ಉದಾಹರಣೆಗೆ ಹಲವಾರು ಪ್ರಶಸ್ತಿಗಳು, ಪ್ರಶಸ್ತಿ ಜೊತೆ ಕೆಲವರು ಹಣ ಕೊಟ್ಟಿದ್ದಾರೆ, ₹1 ಮುಟ್ಟಿಲ್ಲ, ಬೇಡ ನಾನು ತಗೊಳ್ಳಲ್ಲ. ಆದರೆ ನಾನು ಹೇಳಿದಂಥ ಸಂಸ್ಥೆಗೆ ನೀವು ಕೊಡುವುದಿದ್ರೆ ಕೊಡಿ. ಎಲ್ಲ ಸಲ ಕೊಟ್ಟಿದ್ದಾರೆ. ಅದನ್ನು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಇದಕ್ಕೆ ಕೊಟ್ಟಿದ್ದೇನೆ ಆಸ್ಪತ್ರೆಗೆ, ಮತ್ತು ಇದು ನಿಮಾನ್ಸಿ ಕೊಟ್ಟಿದ್ದೇನೆ, ಕಿಡ್ನಿ ಆಸ್ಪತ್ರೆಗೆ ಕೊಟ್ಟಿದ್ದೇನೆ. ಈ ರೀತಿ ಬಂದದ್ದನ್ನೆಲ್ಲ ಅದೇ ದಿವಸ ಬೇರೆಯವರಿಗೆ ಆಸ್ಪತ್ರೆಗೆ ಮಾಡಿ ನೀವೇ ಕೊಟ್ಬಿಡಿ, ನಿಮ್ಮ ಚೆಕ್ ನನ್ನ ಅಕೌಂಟಿಗೆ ಬರೋದು ಬೇಡ ಅಂತ ಹೇಳಿದ್ದೇನೆ. ನಾನು ಯೋಧರಿಗೆ ಸಹಾಯ ಮಾಡಿದ್ರು. ಅದೇ ಇನ್ನೊಬ್ರು ₹1 ಕೋಟಿ ಕೊಟ್ಟರು. ನಾನು ಹೇಳಿದೆ ನನಗೆ ಬೇಡ, ಆದರೆ ನಾನು ಹೇಳಿದಂಥ ಸಂಸ್ಥೆಗೆ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಯಾಕೆ ಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಾನು ಇನ್ಯಾರಿಗೆ ಕೊಡಲಿ, ಯಾವುದೇ ಒಂದು ಖಾಸಗಿ ಸಂಸ್ಥೆಗೆ ಕೊಟ್ಟರೆ ಯಾರಾದರೂ ಹೇಳ್ತಾರೆ ₹1 ಕೋಟಿ ಕೊಟ್ಟು 50 ಲಕ್ಷ ವಾಪಸ್ ಕ್ಯಾಶ್ ಪಡ್ಕೊಂಡು ಅಂತ ಆರೋಪಗಳು ಬರ್ತವೆ. ಅದರಿಂದಾಗಿ ನೀವೇ ಚೆಕ್ಕನ್ನು ಇದರಲ್ಲಿ ಭಾರತದ ನಿವೃತ್ತ ಯೋಧರ ಫಂಡಿಗೆ ಕೊಡಿ, ಅಲ್ಲಿ ಯಾರಾದರೂ ಹೇಳುವಂಗಿಲ್ಲ ನಿವೃತ್ತ ಯೋಧರು ನನ್ಗೆ ಕೊಟ್ಟರು ವಾಪಸ್ ಅಂತ. ಈ ರೀತಿ ನನ್ನ ಪ್ರಿನ್ಸಿಪಲ್ ಲೈಫನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ಇವಾಗಲೂ ಕೂಡ. ನನಗೆ ನನ್ನ ಸಂಬಳದಲ್ಲಿ ಬಂದಂಥ ಇದೆ, ಅದರಲ್ಲಿ ನನ್ನ ಹೆಂಡತಿ ಪಾತ್ರ ಕೂಡ ಇದೆ. ಅವಳು ಕೂಡ ಯಾಕ್ರಿ ಕೊಟ್ಟರು, ಇದೇನು ಲಂಚ ಕೊಟ್ಟೋದಲ್ಲ, ಆದರೆ ಬೇಡಪ್ಪ ನಮ್ಗೆ ಬೇಡ ಅಂತ. ಸರ್, ನಿಮ್ಮ ಈ ಇಡೀ ವ್ಯವಸ್ಥೆಗಳನ್ನು ನೋಡಿದಾಗ ಬಹುಶಃ ಅಪ್ಪ ಅಮ್ಮನ ಆಚಾರ ವಿಚಾರಗಳು ಸಂಸ್ಕಾರ ಕಂಪ್ಲೀಟ್ ನಿಮ್ಮ ಮೇಲೆ ರಿಫ್ಲೆಕ್ಷನ್ ಆಗಿದೆ ಅಂತ ನನ್ನ ಮೇಲೆ ಮಾತ್ರ ಅಲ್ಲ, ನನ್ನ ಅಣ್ಣಂದೆ ಫ್ಯಾಮಿಲಿ. ಅದಕ್ಕಾಗಿ ನಾವು ಒಬ್ರಿಗೊಬ್ರು ಏನು ಇಟ್ಕೊಂಡಿಲ್ಲಲ್ಲ. ಇಲ್ಲದ್ರೆ ಹೇಳ್ಬೋದು ನಿನ್ನ ಹತ್ರ ಇಷ್ಟಿದೆ ಇಲ್ಲ ಈ ವಿದ್ಯಾಸಂಸ್ಥೆಗಳು, ನನಗೊಂದು ಕೊಡು ಅಂತ ಕೇಳ್ಬೋದು. ಯಾರು ನಾನೊಬ್ಬನೇ ಅಲ್ಲ, ಮಿಕ್ಕಿದ 4 ಜನ ಕೂಡ ಯಾರು ಕೇಳಲಿಲ್ಲ. ಅಲ್ಲ, ಹಂಗಿದ್ರೆ ಸರ್ ಇವಾಗ ನೀವು ಅಂದರೆ ಕಾನೂನು ಓದೋದಕ್ಕೆ ಅದು ಅಪ್ಪಂದು ಇನ್ಫ್ಲೂಯೆನ್ಸಾ ಅಥವಾ ನಿಮ್ಮ ಇಷ್ಟನಾ ಸರ್? ಅದು ನೋಡ್ರಿ, ನನ್ನ ತಾಯಿಗೆ ನಾನು ಡಾಕ್ಟರ್ ಆಗಬೇಕಂತ ಇಷ್ಟ ಆಯಿತು. ನಾನು 56-58ರಲ್ಲಿ ಕಾಲೇಜಿಗೆ ಸೇರಿಕೊಂಡೆ.
2 ವರ್ಷ ಆವಾಗ ಇಂಟರ್ಮೀಡಿಯೇಟ್ ಅಂತ ಇತ್ತು. 56ನೇ ಇಸ್ವಿಯಿಂದ 58ನೇ ಇಸ್ವಿಯಲ್ಲಿ 2 ವರ್ಷ ಇಂಟರ್ಮೀಡಿಯೇಟ್ ಆದಮೇಲೆ ಎಂಜಿನಿಯರಿಂಗ್ಗೆ ಮೆಡಿಕಲ್ಗೆ ಹೋಗುವ ಒಂದು ದಾರಿ ಇತ್ತು. ನಾನು 2ನೇ ವರ್ಷ ಇಂಟರ್ಮೀಡಿಯೇಟಲ್ಲಿ ಇದ್ದಾಗ 1 ವರ್ಷ PUC ಇಂಟ್ರೊಡ್ಯೂಸ್ ಮಾಡಿದರು. ಅವರ ಸಬ್ಜೆಕ್ಟಿಗೂ ನಮ್ಮ ಸಬ್ಜೆಕ್ಟಿಗೂ ಭಾಳ ವ್ಯತ್ಯಾಸ ಇತ್ತು. ನಮ್ಮ ಮಾರ್ಕಿಂಗ್ ಸಿಸ್ಟಮ್ಮು 60% ಸಿಕ್ಕಿದ್ರೆ ದೊಡ್ಡ ರ್ಯಾಂಕ್ ಇದ್ದಂಗೆ ಅದಿತ್ತು. ನನಗೆ 59% ಇತ್ತು. ಆದರೆ ನನಗೆ ಮೆಡಿಕಲಲ್ಲಿ ಸೀಟ್ ಸಿಕ್ಕಿಲ್ಲ. ಯಾಕೆಂದರೆ PUC ಅವರಿಗೆ 80-90% ಮಾರ್ಕ್ಸ್ ಸಿಗ್ತಾ ಇತ್ತು. ಅವರಿಗೆ ಸೀಟ್ ಸಿಕ್ತು, ನನಗೆ ಸೀಟ್ ಸಿಗಲಿಲ್ಲ. ನಾನು 2 ವರ್ಷ BSc ಮಾಡಿದೆ. BSc ಮಾಡಿದ ಮೇಲೆ ನನಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಅಲ್ಲಿ ರಿಸರ್ವ್ ಮಾಡಿದ್ದು ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸಿಗೆ ಸಿಕ್ತು ಸೀಟು. ನನ್ನ ತಾಯಿ ಹೇಳಿದ್ರು ಅಲ್ಲಿ ಸೇರಿಕೊಳ್ಬೇಕು ನೀನು ಅಂತ, ನೀನೊಬ್ಬ ವೈದ್ಯನಾಗಬೇಕು. ಅವರ ಅಣ್ಣ ಒಬ್ಬ ಮುಂಬೈಯಲ್ಲಿ ದೊಡ್ಡ ಡಾಕ್ಟರ್ ಆಗಿದ್ದರು. ಅದೇ ರೀತಿ ನಮ್ಮ ಕುಟುಂಬದಲ್ಲೂ ಒಬ್ಬ ಇರಬೇಕಂತ ಅವ್ರಿಗೆ ಇಷ್ಟ ಇತ್ತು. ನಾನು ಸೇರಿದೆ, ಓಕೆ ಅಂದೆ. ಅದರಲ್ಲಿ ಹೋದಾಗ ಅಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ 15-16 ವರ್ಷದವರು. ನನಗೆ ಆವಾಗಲೇ 20 ವರ್ಷ ಆಗಿತ್ತು. 16 ವರ್ಷದಲ್ಲಿ SSLC ಮಾಡಿದೆ, 2 ವರ್ಷ ಇಂಟರ್ಮೀಡಿಯೇಟ್ ಮಾಡಿದೆ, 2 ವರ್ಷ BSc ಮಾಡಿದೆ. ಆಮೇಲೆ ಮೆಡಿಕಲ್ ಕಾಲೇಜಿಗೆ ಹೋಗಲಿ. ಅಲ್ಲಿ ಹೋದಾಗ ಮೆಡಿಕಲ್ ಕಾಲೇಜಿಗೆಲ್ಲ ಪ್ರೊಫೆಷನಲ್ ಕೋರ್ಸ್ ಅಂತ ಇತ್ತು 1 ವರ್ಷ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್. ಆದರೆ ನಾನು ಸ್ಟೂಡೆಂಟ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ. ಯಾಕಂದರೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜನ್ನು ಹಾಕಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ದೆ, ಕ್ಯಾಪ್ಟನ್ ಆಗಿದ್ದೆ. ಅದೇ ಅಲ್ಲಿ ಮಾತ್ರ ನನ್ನ ಮಕ್ಕಳ ಕ್ಲಾಸ್ಮೇಟ್ ಜೊತೆ ಸಂಬಂಧ ನನಗೆ ಸರಿ ಹೋಗಲಿಲ್ಲ. ಅವ್ರು ಭಾಳ ಚಿಕ್ಕವರಾಗಿ ಕಾಣ್ತಿದ್ರು. ನನ್ನ ತಾಯಿ ಹತ್ರ ಹೋಗಿ ಹೇಳಿದೆ, ಅಮ್ಮ 5 ಇಲ್ಲಿ ಇನ್ನು MBBS ಮಾಡಿದರೆ 5 ವರ್ಷ, ಇಲ್ಲಿ ಒಂದು ವರ್ಷ ಸೇರಿದರೆ 6 ವರ್ಷ ಆಯಿತು. ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಲೇಬೇಕಾಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಮತ್ತೊಂದು 2 ವರ್ಷ 3 ವರ್ಷ ಅದಕ್ಕೆ ಹೋಗ್ತದೆ. ಆವಾಗ 30-31 ವರ್ಷ ಆಗ್ತದೆ. ಅಷ್ಟುವರೆಗೆ ನೀವೇ ಹೊಟ್ಟೆಗೆ ತುಂಬಿಸ್ಬೇಕು, ನೀವು ಏನು ಮಾಡೋಕ್ಕಾಗಲ್ಲ. ಈ ರೀತಿ ಕನ್ವಿನ್ಸ್ ಮಾಡಿದೆ ಅವರನ್ನು. ಸರಿಯಪ್ಪ, ನಿಮ್ಗೆ ಇಷ್ಟ ಇಲ್ಲದ್ರೆ ಬಿಟ್ಬಿಡು ಅಂದರು. ಅದೇ ನಮ್ಮ ತಂದೆಯವ್ರು ಕಾಯ್ತಾ ಇದ್ರು. ಅದನ್ನೇ ಕುಟುಂಬದಿಂದ ಯಾರು ಲಾಯರ್ ಹುದ್ದೆಗೆ ಹೋಗಿರಲಿಲ್ಲ. ಅವ್ರು ಹೇಳಿದ್ರು, ನೀನು BA ಮಾಡಿದೆಯಲ್ಲ, BSc ಮಾಡಿದೆಲ್ಲ, ನೀನು ಇವಾಗ ಲಾ ಸೇರ್ಕೊ. ಆವಾಗ ಡಿಗ್ರಿ ಮಾಡಿದ ಮೇಲೆ 2 ವರ್ಷ ಲಾ ಅಷ್ಟೇ. ಬೆಂಗಳೂರು ಮೆಡಿಕಲ್ ಕಾಲೇಜ್, ಅದು ಪಾರ್ಟ್ ಟೈಮ್ ಕೋರ್ಸ್, ಬೆಳಿಗ್ಗೆ 7:30 10 ಗಂಟೆವರೆಗೆ. ಮತ್ತು ನನಗೆ ಹಾಕಿ ಆಡೋಕ್ಕಾಗ್ತದೆ ಅಂತ ತಂದೆಯವರು ಹೇಳಿದ ಮಾತಿದ್ದು. ಖುಷಿ ಆಯ್ತು ನನಗೆ. ನಾನು ಲಾ ಸೇರಿಕೊಂಡೆ. ಏನು ಪ್ರೊಫೆಷನ್ಗೆ ಸೇರ್ಬೇಕಂತಲ್ಲ, ಅದು ಸಮಯ ಹೋಗ್ಬೇಕಲ್ಲ ಅಂತ. ಮತ್ತು ಲಾ ಮಾಡಿದ ಮೇಲೆ 2 ವರ್ಷ ನಾನು ಅಲ್ಲೇ ಪ್ರೊಫೆಸರ್ ಆಗಿದ್ದವರು ಒಬ್ಬರು ಕೇಳಿ ನನ್ನನ್ನು ಜೂನಿಯರ್ ಆಗಿ ತಗೊಂಡ್ರು. ಅವ್ರು ಭಾಳ ಪ್ರೀತಿಯಿಂದ ನನ್ನನ್ನು ಎಲ್ಲ ಪ್ರೊಸೀಜರ್ ಎಲ್ಲ ಕಲಿಸ್ಕೊಟ್ರು. ಮತ್ತು ಅವರು ಜಡ್ಜ್ ಆದರು. ಆವಾಗ ಅವ್ರ ಆಫೀಸ್ ನಾನು ಕೊಟ್ಟರು ಅವರು. ಆ ಹಿನ್ನೆಲೆಯಲ್ಲಿ ಮುಂದೆ ಬಂದೆ ಒಂದು ಹಂತದಲ್ಲಿ. 2ನೇ ಹಂತ ಏನಂದರೆ ಎಮರ್ಜೆನ್ಸಿ ಬಂತು, ತುರ್ತು ಪರಿಸ್ಥಿತಿ. ಆವಾಗ ಭಾಳಷ್ಟು ಹಿರಿಯ ವಿರೋಧ ಪಕ್ಷದ ನಾಯಕರನ್ನು ಜೈಲಲ್ಲಿ ಹಾಕಿದ್ರು ಇಲ್ಲಿ. ಅವರಿಗೆ ಪರವಾಗಿ ಒಬ್ಬರು ರಾಮ ಜೋಯಿಸ್ ಅಂತ ವಕೀಲರಿದ್ದರು. ಅವರು ಎಪೇರ್ ಆಗ್ತಾ ಇದ್ರು. ಅವರು RSSಗೆ ಸೇರಿದವರು. ಅವರನ್ನು ಕೂಡ ಬಂಧನಕ್ಕೆ ತಗೊಂಡು. ಆವಾಗ ಯಾರು ಅವರ ಹತ್ರ ಕೈದಿಗಳ ಹತ್ರ ಹೋಗೋಕ್ಕೆ ಒಪ್ತಾ ಇರಲಿಲ್ಲ. ನನ್ನ ಹತ್ರ ಬಂದರು, ನಾನು ಒಪ್ಕೊಂಡೆ. ಅವರು ನನ್ನ ಕ್ಲೈಂಟ್ಗಳು ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವಟೆ, SN ಮಿಶ್ರಾ ಇವರೆಲ್ಲ ಇದ್ದರು. ಅವರ ಪರವಾಗಿ ನಾನು ವಾದ ಮಾಡ್ತಾ ಇದ್ದೆ. ಆದರೆ ನನ್ನ ಕ್ಲೈಂಟ್ಸ್ ಆಗಿದ್ದವ್ರು ನನ್ನನ್ನು ಮರ್ತಿರಲಿಲ್ಲ. ನಾನು 77ರಲ್ಲಿ ಚುನಾವಣೆ ಆಯ್ತಲ್ಲ, ಆವಾಗ ಇವರು ವಿರೋಧ ಪಕ್ಷದವರೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಗೆದ್ದರು. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದರು. ಅವರು ನನ್ನನ್ನು ಮರ್ತಿರಲಿಲ್ಲ, ನನ್ನನ್ನು ಅಡ್ವೊಕೇಟ್ ಜನರಲ್ ಆಗಿ ಮಾಡಿದರು. ಮತ್ತು ರಾಮಕೃಷ್ಣ ಹೆಗಡೆಯವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ರಾಜೀನಾಮೆ ಕೊಟ್ಟೆ, ನನಗೆ ಬೇಡ ಈ ಹುದ್ದೆ ಅಂತ. ಅದರ ಕೆಲವೇ ತಿಂಗಳಲ್ಲಿ ನನ್ನನ್ನು ಡೆಲ್ಲಿಗೆ ಕರ್ಕೊಂಡು ಹೋದರು, ಇದರಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ. ಆಮೇಲೆ ಸ್ವಲ್ಪ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವ್ರು ನನ್ನನ್ನು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಆಮೇಲೆ ನಾನು ಸುಪ್ರೀಂ ಕೋರ್ಟಿಗೆ ಹೋದೆ. ಸೊ ನನ್ನ ಪ್ರೊಫೆಷನಲ್ ಲೈಫಲ್ಲಿ ದಿಸ್ ಈಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಹೌದು ಸರ್. ಅಂದರೆ ಒಂದು ಮೂಲವಾಗಿ ನೋಡೋದಾದ್ರೆ ಶೈಕ್ಷಣಿಕ ದಿನಗಳನ್ನು ಶಾರ್ಟ್ಕಟ್ ಮಾಡುವಂಥ ನಿಟ್ಟಿನಲ್ಲಿ ತಾವು ಕಾನೂನನ್ನು ಆಯ್ಕೆ ಮಾಡ್ಕೊಳ್ತೀವಿ ಸರ್. ಆದರೆ ಮುಂದೆ ಅಂದರೆ ಇಂತಹ ದೊಡ್ಡ ದೊಡ್ಡ ನಾಯಕರ ಸಂಪರ್ಕ ಆಗುತ್ತೆ, ಒಂದು ಗಂಭೀರವಾದ ವಿಚಾರಗಳು ಮಹತ್ತರ ಸ್ಥಾನವನ್ನು ಸಿಕ್ಕಾಗ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾಗತ್ತೆ. ಆ ಹಂತದಲ್ಲಿ ಮಾರ್ಗದರ್ಶನ ಅಂತ ಮಾಡಿದ್ದು ಯಾರನ್ನ ನೆನೆಸ್ಕೋಬಹುದು ಸರ್ ತಾವು? ಇಲ್ಲ, ಈ ಹಿರಿಯ ಲಾಯರ್ಸನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆಲ್ಲ, ಸೋಲಿ ಸೊರಾಬ್ಜಿ, ಶಾಂತಿ ಭೂಷಣ್, ಕೆ ವೇಣುಗೋಪಾಲ್ ಇವರೆಲ್ಲ ಅವ್ರು ಬಂದಾಗ ಅವರು ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ದೇವೆ ಪ್ರೊಫೆಷನಲ್. ಐ ವಾಸ್ ವೆರಿ ಯಂಗ್ ಅಲ್ಲ, 36 ಏನಾಗಿತ್ತು ಅವಾಗ. ಇವರು ಅವ್ರದ್ದೊಂದು ಇದಿತ್ತು.
ದ್ಯಾಟ್ ಅಪಾರ್ಟ್ ನನ್ನ ಸೀನಿಯರು, ಮೊದಲನೇ ಸೀನಿಯರು, ಒಳ್ಳೆ ಫಂಡಮೆಂಟಲ್ಸ್ ಕಲಿಸ್ಕೊಟ್ಟವರು ಅವರು. ಇವತ್ತಿನಂಗೆ ಇವತ್ತು ಲಾ ಕಾಲೇಜ್ಗೆ ಸೇರಿದವರು 5 ವರ್ಷ ಸ್ಟಡೀಸ್, PUC ಇಂದ ಹೋಗ್ಬೋದು ನೇರವಾಗಿ. ಅವರು ಲಾಯರ್ ಆಗಿ ಬರ್ತಾರೆ ಹೊರಗೆ ಪರೀಕ್ಷೆ ಆದಮೇಲೆ. ನಮ್ಮ ಕಾಲದಲ್ಲಿ ಆಗಲ್ಲ, ಬರೀ ನಾವು ಲಾ ಗ್ರಾಜ್ಯುಯೇಟ್ ಆಗಿ ಬಂದವರು, ಮತ್ತೆ ಎಲ್ಲಾದರೂ ಆಫೀಸಲ್ಲಿ ಕೆಲಸ ಮಾಡಿ 4-5 ವರ್ಷ ಕೆಲಸ ಮಾಡಿದ ಮೇಲೆ ಮತ್ತೆ ಸ್ವತಃ ಆಫೀಸ್ ಮಾಡುವಂಥ ಶಕ್ತಿ ಬರ್ತಾ ಇತ್ತು. ಅಷ್ಟರವರೆಗೆ ಇಲ್ಲ. ಅಷ್ಟೊಂದು ವ್ಯತ್ಯಾಸ ಇದೆ ಅವತ್ತಿನ ವಿದ್ಯೆಗೂ ಇವತ್ತಿನ ವಿದ್ಯೆಗೂ. But then I was lucky enough to have good seniors and good thing. ಆದರೆ ಯಾವ ಹುದ್ದೆಗೂ ಹೋಗಿದ್ರು ಕೂಡ ₹1 ಯಾರಿಂದಲೂ ಲಂಚ ಅಥವಾ ಅಕ್ರಮವಾಗಿ ಪಡೆದಿಲ್ಲ. ನನ್ನ ಸಾಮಾಜಿಕ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ಖಂಡಿತ. ಅದನ್ನಾಗಿ ಮನಸ್ಸಲ್ಲಿ ಶಾಂತಿ ಇದೆ. ತಪ್ಪು ಮಾಡಿದ್ದೇನೆ ಇದಿಲ್ಲ. ಸುಪ್ರೀಂ ಕೋರ್ಟಿನ ಅತ್ಯುನ್ನತವಾದಂಥ ಸ್ಥಾನದಲ್ಲಿ ನೀವು ಹೋಗಿ ಕೂರಬೇಕು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ ಸರ್. ಅಂದರೆ ಬೇರೆ ಎಲ್ಲರೂ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಅದರ ಅಧ್ಯಯನದ ಜೊತೆಗೆ ಒಂದೊಂದೇ ಹಂತಗಳನ್ನು ಮುಗಿಸ್ಕೊಂಡು ಹೋದ್ಮೇಲೆ ಆ ಹಂತಕ್ಕೆ ಹೋಗ್ತಾರೆ. ಬಟ್ ನಿಮಗೆ ನಿರಾಯಾಸವಾಗಿ ನಿಮ್ಮಲ್ಲಿದ್ದಂಥ ಆ ಪ್ರಾಮಾಣಿಕತೆ, ದಕ್ಷತೆ ಅದೆಲ್ಲವನ್ನೂ ಕೂಡ ಗಮನಿಸಿದಾಗ ಏಕಾಏಕಿ ನಿಮ್ಮನ್ನಲ್ಲಿಗೆ ಕರೀತಾರೆ, ಆ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸುವಂತೆ ಮಾಡ್ತಾರೆ. ಅಂದರೆ ಇನ್ನೊಂದು ಕಡೆ ಜ್ಞಾಪಿಸ್ಕೊಂಡ್ರೆ ಅಪ್ಪ ಮೊದಲ ಕನ್ನಡಿಗರಾಗಿ ಅವ್ರು ಕೂಡ ಹೋದವರು. ಅಂದರೆ ಇದು ಎರಡನ್ನೂ ಗಮನಿಸಿದಾಗ ಭಾಳ ಹೆಮ್ಮೆ ಅನಿಸುತ್ತೆ ಸರ್. ನಿಮಗೇನು ಅನಿಸುತ್ತೆ ಸರ್? ಖಂಡಿತವಾಗಿಯೂ ಇದು ಹುದ್ದೆ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಸಾಧಾರಣವಾಗಿ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ನ ನ್ಯಾಯಾಧೀಶರುಗಳು ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ. ನಾನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದಂಥ 4ನೇ ವ್ಯಕ್ತಿ ಭಾರತದಲ್ಲಿ. 56ನೇ ಇಸ್ವಿ 50ನೇ ಇಸ್ವಿಯಿಂದ ಸುಪ್ರೀಂ ಕೋರ್ಟ್ ಇದೆ. ನಾನು 99ಕ್ಕೆ ನ್ಯಾಯಾಧೀಶನಾದೆ. ಅಷ್ಟರಲ್ಲಿ ನಾನು 4ನೇವನು ಮಾತ್ರ, ಯಾರು ಹೋಗಿರ್ಲಿಲ್ಲ. ಇವತ್ತು ತದನಂತರ ಬಹಳ ಜನ ಹೋಗಿದ್ದಾರೆ. ಮತ್ತೆ ಒಂದೇನೆಂದ್ರೆ ನ್ಯಾಯಾಂಗದಲ್ಲಿರುವಂತಹ ಬಹಳಷ್ಟು ಲಾಯರ್ಗಳಿಗೆ ಹೈಕೋರ್ಟ್ ನ್ಯಾಯಾಧೀಶನಾಗಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಆಸೆ ಇದ್ದೇ ಇರ್ತದೆ. ಅಲ್ಲಿ ನನ್ನಲ್ಲಿ ಇರಲಿಲ್ಲ. ನನಗೆ ಪ್ರಾಕ್ಟೀಸ್ ಚೆನ್ನಾಗಿತ್ತು. ನಾನು ಸೊಲಿಸಿಟರ್ ಜನರಲ್ ಬೇರೆ ಆಗಿದ್ದೆ. ಆ ಆಫರ್ ನನಗೆ ಬಂದಾಗ ನಾನು ₹80,000 ಬಾಡಿಗೆ ಕೊಡ್ತಾ ಇದ್ದೆ. ಸುಪ್ರೀಂ ಕೋರ್ಟ್ ಜಡ್ಜರ ಸಂಬಳ 50,000. ಅದಕ್ಕೆ ಮನೆ ಕೊಡ್ತಾಯಿದ್ರು, ಕಾರ್ ಕೊಡ್ತಾಯಿದ್ರು. ಬಟ್ ಬರೀ 50,000 ಸಂಬಳ. ನಾನು 80,000 ಬಾಡಿಗೆ ಕೊಡಬೇಕಾಗಿದ್ದರೆ ನನ್ನ ಆದಾಯ ಎಷ್ಟಿರಬೇಕಿತ್ತು ನೋಡಿ. ನಾನು ನ್ಯಾಯಾಧೀಶರಿಗೆ, ಮುಖ್ಯ ನ್ಯಾಯಾಧೀಶರು ನನ್ನನ್ನು ಕರೆದಾಗ, ಸುಪ್ರೀಂ ಕೋರ್ಟಿಗೆ ಬಾ ಅಂತ ಕರೆದಾಗ ನಾನು ಹೇಳಿದೆ ನನಗೆ 1 ವಾರ ಟೈಮ್ ಕೊಡಿ ಅಂತ. ಆವಾಗ ಅವ್ರು ಹೇಳಿದ ಮಾತು, ನಾನು ಇಷ್ಟರವರೆಗೆ ಭಾಳಷ್ಟು ಜನರಿಗೆ ಹೈಕೋರ್ಟಲ್ಲಿ ನ್ಯಾಯಾಧೀಶರ ಹುದ್ದೆ ಕೊಟ್ಟಿದ್ದೇನೆ, ಸುಪ್ರೀಂ ಕೋರ್ಟಲ್ಲಿ ಒಬ್ಬರು 1 ಗಂಟೆ ತಗೊಂಡಿಲ್ಲ, ನಿನಗೆ 1 ವಾರ ಬೇಕಂತೀಯಲ್ಲ. ನಾನು ಹೇಳಿದೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಅದರಿಂದಾಗಿ ಸ್ವಲ್ಪ ಸರಿ ಅಂದರು. ಅದು ಮರುದಿವಸ ಪೇಪರಲ್ಲಿ ಬಂತು ನನ್ನನ್ನು ಈ ಹುದ್ದೆಗೆ ಕರೆದಿದ್ದಾರೆ ಅಂತ. ನನ್ನ ತಂದೆಯವ್ರ ಕಾಲವಾಗಿದ್ದರು, ತಾಯಿ ಅವರು ವಿದ್ಯೆ ಇರಲಿಲ್ಲ ಅವ್ರಿಗೆ, ಆದರೆ ಅವ್ರ ವೈಯಕ್ತಿಕ ಇದು ಎಕ್ಸ್ಪೀರಿಯನ್ಸ್ ಇತ್ತು ಲೈಫಲ್ಲಿ. ನಾನು ಫೋನ್ ಮಾಡಿದ್ರು, ಇದು ಈ ರೀತಿ ಆಗಿದೆ ಅಂತ, ನಿನಗೆ ಸುಪ್ರೀಂ ಕೋರ್ಟಿಗೆ ಆಹ್ವಾನ ಬಂದಿದೆ. ಹೌದು ಬಂದಿದೆ ಅಂತ ಹೇಳಿದೆ. ತಗೊಳ್ತೀಯಾ ಇಲ್ವಾ ಅಂತ ನಾನು ಹೇಳಿದೆ, ಯಾರಿಗೆ ಬೇಕಮ್ಮ ₹50,000 ಸಂಬಳ. ಆವಾಗ ನನ್ನ ತಾಯಿ ಹೇಳಿದ ಮಾತು, ಇದೇನೇ ನಿನ್ನ ತಂದೆಯವ್ರು ಕಲಿಸ್ಕೊಟ್ಟದ್ದು. ಅವ್ರಿಗೆ 4,000 ಸಂಬಳದಲ್ಲಿ 6 ಮಕ್ಕಳಿಗೆ ಹೊಟ್ಟೆಗೆ ಹಾಕಿದ್ರು, ವಿದ್ಯೆ ಕೊಟ್ಟರು. ಅವ್ರಿಗೆ ನೀನೊಬ್ಬ ನ್ಯಾಯಾಧೀಶನಾಗಬೇಕಂತ ಭಾಳ ಇಷ್ಟ ಇತ್ತು. ಹೈಕೋರ್ಟಲ್ಲಿ ಆಫರ್ ಮಾಡಿದ್ರು, ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ನಾನು ಬೇಡ ಅಂದೆ. ಅದೇ ಅವ್ರು ಭಾಳ ಬೇಸರ ಆಗಿತ್ತು. ಇವಾಗ ಅವ್ರು ಎಲ್ಲಿದ್ದರೂ ಕೂಡ ಭಾಳ ಸಂತೋಷ ಪಡ್ತಾರೆ. ನಿನಗೆ ಮಕ್ಕಳು ಇಲ್ಲ, 4,000 50,000 ಸಾಲಲ್ವೇ. ಮತ್ತು ನೆನಪಾಯ್ತು ಅವ್ರು ಮಾಡಿದ ಕೆಲಸ. ನಾವು 7 ವರ್ಷದಲ್ಲಿ 6 ಜನ ಮಕ್ಕಳು. ನಮ್ಮ ವ್ಯತ್ಯಾಸ 1 ವರ್ಷ ಕೊನೆಯವರಿಬ್ಬರು ಅವಳಿ ಜವಳಿ. ಎಷ್ಟೊಂದು ಕಷ್ಟಪಟ್ಟು ತಾಯಿ ಮೇಲೆ ಸ್ನಾನ ಮಾಡಿಸಿ, ಊಟ ಹಾಕಿ, ಶಾಲೆ ಕಳಿಸಿ, ಮತ್ತು ಮಧ್ಯಾಹ್ನ ಶಾಲೆಗೆ ಊಟಕ್ಕೆ ಬರ್ತಾ ಇದ್ವಿ, ಸಾಯಂಕಾಲ ಆಟ ಆಡಿ ಬರ್ತಾ ಇದ್ವಿ. ಇದೆಲ್ಲ ಅವರೇ ನೋಡ್ಕೊಳ್ತಾ ಇದ್ದದ್ದು. ತಂದೆಯವರು ಬ್ಯುಸಿಯಾಗಿದ್ದರು ಕೆಲಸದಲ್ಲಿ. ಇದೆ ಅವರಿಗೆ ಸಮಾಧಾನ ಆಗಬೇಕನ್ನೋ ಒಂದೇ ಕಾರಣಕ್ಕಾಗಿ ನಾನು ಒಪ್ಕೊಂಡೆ, ನನ್ನ ತಾಯಿಗೆ ಸಮಾಧಾನ ಆಗಬೇಕಂತ. ಅವ್ರಿಗೆ ಭಾಳ ಖುಷಿಯಾಗಿತ್ತು. ಆದರೆ ಅವರು ಒಂದು ಮಾತು ಕೇಳಿದೆ, ನಾನು ಪ್ರತಿಜ್ಞೆ ಸ್ವೀಕಾರ ಮಾಡುವಾಗ ನೀವು ಬರಬೇಕು ಅಂತ. ಆವಾಗ ಅವ್ರು ಹೇಳಿದ ಮಾತು, ನಿನ್ನ ತಂದೆಯವ್ರ ಕಾಲ ಆದಮೇಲೆ ನಾನು ಮನೆ ಬಿಟ್ಟು ಹೋಗಿಲ್ಲ ಎಲ್ಲಿಗೂ, ಅದರಿಂದ ಈ ಒತ್ತಾಯ ಮಾಡಬೇಡ ಅಂತ ಹೇಳಿದ್ರು. ಸರಿ ಅಮ್ಮ ಅಂದೆ. ಅದು 22 ದಿವಸದಲ್ಲಿ ತೀರ್ಕೊಂಡ್ರು.
ಸರ್, ಅಲ್ಲಿಂದ ತಮ್ಮ ವೃತ್ತಿ ಜೀವನದ ಕೊನೆಯ ಹಂತ ಅಂದರೆ ಒಂದು ದೊಡ್ಡ ಬಿರುಗಾಳಿಯಂತೆ ಬರುತ್ತೆ ಸರ್ ಲೋಕಾಯುಕ್ತ ಸಂಸ್ಥೆ ಅನ್ನುವಂಥದ್ದು. ಆಗ ಇಡೀ ರಾಜ್ಯದಲ್ಲಿ ಯಾರಿಗೂ ಅಂದರೆ ಎಲ್ಲರೂ ಈ ನಿಜ ಜೀವನದ ಹೀರೋ ಅಂದರೆ ಹೀಗಿರ್ಬೇಕಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಒಂದು ಕೆಲಸ. ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಆದದ್ದು 84ನೇ ಇಸ್ವಿಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಸ್ಥಾಪನೆ ಆಯಿತು. ಆವಾಗ ಮೊದಲನೇ 2 ಲೋಕಾಯುಕ್ತರು ಅಂದರೆ 10 ವರ್ಷಕ್ಕೆ ಟರ್ಮಿಗೆ ಅವರು ಬೇರೆ ರಾಜ್ಯದಿಂದ ಅಪಾಯಿಂಟ್ ಮಾಡಿದರು. ಅದರಿಂದ ಅವರಿಗೆ ಭಾಷೆ ಬರ್ತಾ ಇರಲಿಲ್ಲ. ಲೋಕಾಯುಕ್ತ ಅಂದರೆ ಇತರ ನ್ಯಾಯಾಧೀಶರಂಗಲ್ಲ, ಅವರು ಜನರ ಜೊತೆ ಸಂಪರ್ಕ ಇಟ್ಕೊಳ್ಬೇಕು. ಜನರು ಬಂದು ಅವ್ರಿಗೆ ಏನಾದರೂ ಹೇಳಿದರೆ ಸರ್ಕಾರದಿಂದ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದರೆ ಅವರು ವಿಚಾರಣೆ ನಡೆಸಿ ಮತ್ತು ಅದು ಸತ್ಯ ಅಂತ ಆದರೆ ಅದಕ್ಕೆ ಪರಿಹಾರ ಕೊಡಿಸುವಂಥ ಆಸಕ್ತಿ ಅವರಲ್ಲಿ ಇರಬೇಕು. ಇವರು ಪಂಜಾಬಿಂದ ಮೊದಲನೇವ್ರು ಬಂದರು, ಅವ್ರಿಗೆ ಭಾಷೆ ಬರ್ತಾ ಇರಲಿಲ್ಲ. ಯಾರಾದರೂ ಹೋದರೆ ಇಲ್ಲ ಅಲ್ಲೋಗಿ ಇಲ್ಲೋಗಿ ಇಲ್ಲೋಗಿ ಅಲ್ಲೋಗಿ ಅಂತ ಹೇಳ್ತಾ ಇದ್ರು. ಮತ್ತೆ ಅದನ್ನು ಯಾರಾದರೂ ಆಫೀಸರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಆದ್ರಿಂದ ಲೋಕಾಯುಕ್ತ ಇದೆ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ. ಆದ್ರೆ 2ನೇವ್ರು ಬಂದರು ಬೆಂಗಾಲಿಂದ, 3ನೇವರು ಲೋಕಲ್ ಆಗಿದ್ರು, ಅವ್ರು ಬಂದಿದ್ರು. ಅವ್ರು ಬರುವಾಗಲೇ ಅವ್ರಿಗೆ ಕ್ಯಾನ್ಸರ್, ಅವ್ರ ಆಫೀಸಿಗೆ ಬರ್ತಾನೆ ಇರಲಿಲ್ಲ. ಇದರಿಂದ ಸುಮಾರು 15 ವರ್ಷ ಕಾಲ ಲೋಕಾಯುಕ್ತ ಆಫೀಸ್ ಇದ್ರು ಕೂಡ ಜನರಿಗೆ ಲೋಕಾಯುಕ್ತ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಬಂದವರು ವೆಂಕಟಾಚಲ ಅಂತ, ಅವರು ಖುದ್ದಾಗಿ ದಾಳಿಗೆ ಹೋಗ್ತಾ ಇದ್ರು. ಎಲ್ಲ ಪೇಪರಲ್ಲಿ ಬರ್ತಾ ಇತ್ತು, ಜನರಿಗೆ ಬಹಳ ಖುಷಿ ಆಯ್ತು ಅಂತ. ಆದ್ರೆ ಅವ್ರು ಮಾಡಿದ ಕೆಲಸ ಕೆಲವೊಂದು ಹಂತದವರೆಗೆ ಮಾತ್ರ ಇತ್ತು. ಆಮೇಲೆ ನಾನು ಬಂದೆ. ಈ ಲೋಕಾಯುಕ್ತದ ವಿಚಾರ ನನ್ಗೆ ಗೊತ್ತಿತ್ತು, ಯಾಕಂದ್ರೆ ಈ ಲೋಕಾಯುಕ್ತ ಕಾಯ್ದೆ ಬಂದದ್ದು ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ. ಅದರಿಂದ ಈಗ ಇದರ ಮಾಹಿತಿ ಇತ್ತು. ಮತ್ತೆ ನಾನಲ್ಲಿ 18 ವರ್ಷ ಇದ್ದೆ ಡೆಲ್ಲಿಯಲ್ಲಿ. ನನಗೂ ಬೆಂಗಳೂರಿಗೆ ಬರ್ಬೇಕಂತ ಬಹಳ ಇಷ್ಟ ಆಯ್ತು. ಈ ಹುದ್ದೆ ಆಫರ್ ಮಾಡಿದಾಗ ನಾನು ಬೇರೆ ಹುದ್ದೆಯಲ್ಲಿದ್ದೆ, ಅದನ್ನು ರಾಜೀನಾಮೆ ಕೊಟ್ಟು ನಾನು ಇಲ್ಲಿ ಬಂದೆ ಬೆಂಗಳೂರಿಗೆ. ಮತ್ತೆ ಅದರ ಹಾಗೆ ನಡೀಬೇಕನ್ನೋದ್ರ ವಿಚಾರ ನನಗೆ ಮಾಹಿತಿ ಇತ್ತು. ನಾನು ನನ್ನದೇ ಆದ ರೀತಿಯಲ್ಲಿ ಮಾಡಿದೆ. ನಾನು ಬಂದವನು ಹೇಳಿದೆ, ನಾನು ಬೀದಿಗೆ ಇಳಿಯಲ್ಲ, ಕೆಲಸ ಮಾಡಿ ತೋರಿಸ್ತೇನೆ ಅಂತ ಹೇಳಿದೆ. ಆವಾಗ ಮಾಧ್ಯಮದವರು ಮರುದಿವಸ ಹೇಳಿದ್ರು, ನಿಮ್ಮನ್ನು ಡೆಲ್ಲಿಯಿಂದ ಏರ್ ಕಂಡೀಷನ್ ರೂಮಲ್ಲಿ ಕೂರ್ಸೋಕ್ಕೆ ಕರೆತಂದಿಲ್ಲ, ಬೀದಿಗೆ ಇಳೀರಿ, ಇಲ್ಲದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿದ್ರು. ನಾನು ಅದಕ್ಕೆ ಜವಾಬು ಕೊಟ್ಟಿಲ್ಲ, ಆದರೆ ಮಾಡಿ ತೋರಿಸಿದ್ದೇನೆ. ಅಲ್ಲಿ ಆಫೀಸಲ್ಲೇ ಕೂತು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಮಾಡಿ ತೋರಿಸಿದ್ದೇನೆ. 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಬೇರೆ ಬೇರೆ ಪಾರ್ಟಿಯವರು, ಯಾವ ಪಾರ್ಟಿಗೆ ನಾನು ತಲೆ ಬಾಗಿಸಲಿಲ್ಲ. ಅಂಥ ಹುದ್ದೆ ನಾನು ಇನ್ಯಾವುದೇ ಹುದ್ದೆಯಲ್ಲಿ ಕೆಲಸ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದ ಹುದ್ದೆ ಅಂದರೆ ಲೋಕಾಯುಕ್ತ. ಸರ್, ಅಂದರೆ ಒಟ್ಟಂದ್ರೆ ಈಗ ಜರ್ನಿಯನ್ನು ಗಮನಿಸಿದಾಗ ನೀವು ಕಾನೂನಾತ್ಮಕವಾದ ಕೆಲಸ ಮಾಡಬೇಕಾದ್ರೆ ಅದು ಎಲ್ಲೇ ಇರ್ಬೋದು, ಆ್ಯಂಡ್ ಲೋಕಾಯುಕ್ತಕ್ಕೆ ಬಂದದ್ದು ಇರ್ಬೋದು, ಒಟ್ಟು ನಿಮಗೆ ಒಂದಲ್ಲ ಒಂದು ರೀತಿಯ ಒತ್ತಡಗಳಿದ್ದೇ ಇರುತ್ತೆ ಸರ್. ಅಂದರೆ ಆ ಒತ್ತಡಗಳನ್ನು ಹೆಂಗೆ ನೀವು ನಿಭಾಯಿಸ್ತಾ ಇದ್ರಿ ಸರ್? ಭಾಳಷ್ಟು ಒತ್ತಡ ಇತ್ತು. ಆದರೆ ನಿಮ್ಮಲ್ಲಿ ಆ ಸತ್ಯ ಪ್ರಾಮಾಣಿಕತೆ ಇದ್ದರೆ ನೀವು ಯಾವುದಕ್ಕೂ ಹೆದರಲ್ಲ. ನಿಮ್ಮ ಮೇಲೆ ಏನು ಬೇಕಾದರೆ ಆರೋಪ ಮಾಡಲಿ, ಏನು ಮಾಡಲಿ, ಮಾಡೋರು ಮಾಡಿಯೇ ಮಾಡ್ತಾರೆ, ಅದಕ್ಕೆ ಏನು ದಾರಿ ಇಲ್ಲ. ಆದರೆ ನಾವು ನಮ್ಮ ಮೌಲ್ಯಗಳನ್ನು ಇಟ್ಕೊಳ್ಬೇಕನ್ನೋದಿದೆ. ಮಾಡುವುದಿದ್ರೆ ಎಷ್ಟು ಮಾಡ್ಬೋದಿತ್ತು. ಹೌದು. 3 ಜನ ಮುಖ್ಯಮಂತ್ರಿಗಳು ಎಷ್ಟು ಹಣ ಕೊಡ್ತಾ ಇದ್ರು, ನನ್ನ ಹೆಸರು ಹಾಕಬೇಡಿ ಅಂತ. ಅದೇ ರೀತಿ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರು, ಬೇಕಾದಷ್ಟು ಹಣ ಮಾಡಿದಂಥ ಅಧಿಕಾರಿಗಳು. ಎಲ್ಲ ಯಾರಿಗೂ ಶಿಕ್ಷೆ ಆಗಿಲ್ಲ, ಅದು ಬೇರೆ ವಿಚಾರ. ನಮ್ಮಿಂದ ನಾವು ಕೆಲಸ ನಾವು ಮಾಡಿ ತೋರಿಸಿದ್ದೇವೆ. ಲೋಕಾಯುಕ್ತ ಅಂದರೆ ಏನು ಮಾಡ್ಬೋದು, ಎಷ್ಟು ಜನರಿಗೆ ಸಹಾಯ ಮಾಡೋಕ್ಕಾಗ್ತದೆ. ಒಂದು ದಿವಸ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಪೋಷಕರು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಈ ಮಗು ನೋಡೋಕ್ಕೆ ಚೆನ್ನಾಗಿದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಊರಿನ ಡಾಕ್ಟ್ರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಪರಿಹಾರ ಇದೆ, ಇದನ್ನು ಒಂದು ಒಳ್ಳೆಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿಸ್ಕೊಡ್ತಾನಂತ. ಇವರು ಬಡವರಂದರೆ ಮೀಡಿಯಂ ಕ್ಲಾಸ್ನವರು. ಸ್ವಲ್ಪ ಸಾಲಾಗಿಲ್ಲ ಮಾಡಿ ಹಣ ತಗೊಂಡು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಹೋಗ್ತಾರೆ ಹುಬ್ಳಿಯಲ್ಲಿ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚೆಲ್ಲ ಲಂಚ. ಇವ್ರಿಗೆ ಗೊತ್ತಿತ್ತು ಇದು ಲಂಚ ಅಂತ. ಅವ್ರು ತಂದ ಹಣವನ್ನು ಆ ಮೇಜಿನ ಮೇಲೆ ಇಡ್ತಾರೆ. ಆ ವೈದ್ಯ ಅದಕ್ಕೆ ಲೆಕ್ಕ ಹಾಕಿ ಹೇಳ್ತಾನೆ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿ ಕೊಡ್ತೇನೆ, ಮಲ ಅದರಿಂದ ಹೊರಗೋಗ್ತದೆ, ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಪರ್ಯಂತ ಮಲ ಕಲೆಕ್ಟ್ ಮಾಡೋಕ್ಕೆ. ಆಯ್ತಾ, ಅದನ್ನು ಇವ್ರು ನಂಬಲಿಲ್ಲ. ಯಾಕಂದರೆ ಊರಿನ ಡಾಕ್ಟ್ರ್ ಹೇಳಿದ್ದಾರೆ ಇದಕ್ಕೆ ಸಂಪೂರ್ಣ ಪರಿಹಾರ ಇದೆ ಅಂತ. ಅದನ್ನು ಹಣ ತಗೊಂಡು ಮಗುವನ್ನು ಕರ್ಕೊಂಡು ನಮ್ಮ ಲೋಕಾಯುಕ್ತಕ್ಕೆ ಬಂದರು.
ನಮ್ಮ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು. ಮತ್ತು ನನ್ನ ಊರಿನವರು ಅವ್ರನ್ನ ಬೇಡ್ಕೊಂಡಿವಿ, ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಆಪರೇಷನ್ ಮಾಡಿದರು. ಇವತ್ತು ಆಕೆ 17 ವರ್ಷದ ಹುಡುಗಿ, SSLCಯಲ್ಲಿ ಕಲಿತಾ ಇದ್ದಾಳೆ. ಜೂನಲ್ಲಿ ಏಪ್ರಿಲಲ್ಲಿ ಏನೋ ಪರೀಕ್ಷೆ ಬರ್ಬೋದು. ನನ್ನ ಮನೆಗೆ ಆಕೆ 17ನೇ ಹುಟ್ಟುಹಬ್ಬಕ್ಕೆ 16ನೇ ಹಬ್ಬಕ್ಕೆ ಕರ್ಕೊಂಡು ಬಂದಿದ್ರು. ಆಕೆ ಜೀವಮಾನ ಏನಾಗ್ತಾ ಇತ್ತು, ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ರು. ಯಾರಾದ್ರೂ ಮದುವೆ ಮಾಡ್ಕೊಳ್ಳೋರಿದ್ರು, ಯಾರಾದ್ರೂ ಕೆಲಸ ಕೊಡೋರಿದ್ರು. ಇವತ್ತು ಏನಿಲ್ಲ. ಎಷ್ಟು ಖುಷಿ ಆಗ್ತದೆ. ಆಪರೇಷನ್ ಆದ ಪ್ರತಿ ವರ್ಷ ನಂತರದ ಹುಟ್ಟುಹಬ್ಬಕ್ಕೆ ನನಗೆ ಫೇಸ್ ಟೈಮ್ ಮಾಡಿ ಅವಳ ಜೊತೆ ಕಾಂಟ್ಯಾಕ್ಟ್ ಮಾಡಿ ಒಂದು ಹಬ್ಬಕ್ಕೆ ಆಶೀರ್ವಾದ ಮಾಡಿ ಅಂತ. ಎಷ್ಟು ಖುಷಿ ಆಗ್ತಾ ಇದೆ. ಈ ಹುಡುಗಿ ಆ ನನ್ನ ಮನೆಗೆ ಬಂದಾಗ ನನ್ಗೆ ಹೇಳಿದ ಮಾತು, ಸರ್ ಒಂದು ದಿವಸ ನಾನು IAS ಅಧಿಕಾರಿ ಆಗ್ತೇನೆ ಅಂತ. ಅದಕ್ಕೆ ಹೇಳಿದೆ, ನೀನು ಪರ್ಫೆಕ್ಟ್ ಫಿಟ್ ಆಗಿದ್ದವಳು, ಯಾಕಂದ್ರೆ ನಿನಗೆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಏನಾಗ್ತಾ ಇದೆ ಅಂತ. ಅದರಿಂದ ನೀನು ಇಲ್ಲ ಸರ್ ನಾನು ಮಾಡಿ ತೋರಿಸ್ತೇನೆ ನಿಮಗೆ ಅಂತ ಹೇಳಿದರು. ಇವಾಗ 17 ವರ್ಷ ಆಗ್ತಾ ಬಂತು. ಇನ್ನೊಂದು 21 ವರ್ಷದಲ್ಲಿ ಇದೆ. ಎಷ್ಟು ಖುಷಿ ಆಗ್ತಿದೆ. ಹೌದು ಸರ್, ಅಂದ್ರೆ ಇಂಥ ಪುಣ್ಯದ ಕೆಲಸ ಕೊಡುವಂತ ಸಂತೃಪ್ತಿಯ ಮುಂದೆ ಬೇರೆ ಯಾವುದೂ ಇಲ್ಲ. ಇಲ್ಲ, ಖಂಡಿತವಾಗಿ ಇಲ್ಲ. ಇಂಥದ್ದು ಎಷ್ಟು ಕೆಲಸ ಮಾಡಿದ್ದೇವೆ. ಹೌದು ಸರ್. ಆ ಒಂದು ಜನರು ತೋರಿಸುವಂತ ಗೌರವ, ಅದಕ್ಕಿಂತ ಮೇಲ್ಪಟ್ಟಂತ ಸಂಪತ್ತೇನಿದೆ? ಏನೂ ಇಲ್ಲ ಸರ್. ಅದು ಮಾತ್ರ ಅಲ್ಲ, ಇನ್ನೊಂದು ಹೇಳ್ತೇನೆ, ಬಹಳಷ್ಟು ಮಾಡಿದೆ. ಒಂದಿನ ಇನ್ನೊಬ್ರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. ಏನು ಮಾಡೋದು ಹೇಗೆ? ಆದರೆ ನನಗೆ ಸಹಾಯ ಮಾಡೋಕ್ಕೆ ಅಧಿಕಾರ ಇರಲಿಲ್ಲ. ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ, ನನಗೆ ಬರೀ ರಾಜ್ಯ ಸರ್ಕಾರದ ನೌಕರರ ಮೇಲೆ ಮಾತ್ರ ಅಧಿಕಾರ. ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿದೆ. ಆತ ನಮ್ಮ ಸಂಭಾಷಣೆ ಸಮಯದಲ್ಲಿ ಲೆಕ್ಕ ಹಾಕಿರ್ಬೇಕು. 250 ರೂಪಾಯಿ 10% ಅಂದರೆ 25 ರೂಪಾಯಿ. ಆತ ನನಗೆ ಫೋನಲ್ಲಿ ಹೇಳ್ತಾನೆ, ಸರ್ 25 ರೂಪಾಯಿ ಕೆಜಿಗಳಿಗೆ ನನ್ನ ಹತ್ರ ಅಧಿಕಾರಿಗಳಿಲ್ಲ. ನಾವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡ್ತಾ ಇದ್ದೇವೆ. ನಿಮ್ಗೊಂದು ಪೊಲೀಸ್ ಫೋರ್ಸ್ ಇದೆ, ನೀವೇ ಮಾಡಿಬಿಡಿ. ನಿಮ್ಗೆ ಗೊತ್ತಾಯ್ತು ಆತನ ಆಟಿಟ್ಯೂಡ್ ಏನಂತ. ಆಯ್ತಾ? ಮತ್ತು ನಮ್ಮ ಪೊಲೀಸ್ ಆಫೀಸರ್ಗೆ ಹೇಳಿದೆ, ಅವರು ಅವನ ಹತ್ರ ಹೋಗಿ ಮಾತಾಡಿರ್ಬೇಕು, ಏನು ಮಾಡಿದರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ. ಸೊ ಅಲ್ಲಿಗೆ ನಿಂತೋಯ್ತು. 1-2 ತಿಂಗಳ ನಂತರ ಆ ಮಹಿಳೆ ಬರ್ತಾರೆ, ಕಣ್ಣೀರು ಹಾಕ್ತಾರೆ, ದುಃಖದ ಕಣ್ಣೀರಲ್ಲ. ಸರ್ ನಿಂತೋಯ್ತು ಸರ್, ನಿಮ್ಮಿಂದಾಗಿ ಸಹಾಯ ಆಯಿತು ಅಂತ. ಎಷ್ಟು ಖುಷಿ ಆಗ್ತದೆ. ಅಂಥವ್ರಿಗೆ ಸಹಾಯ ಮಾಡಿದರೆ ಎಷ್ಟೊಂದು ಮನಸ್ಸಿಗೆ ಸಮಾಧಾನ ಇರ್ತದೆ. ಬದುಕಿನ ಸಾರ್ಥಕವಾದ ಮನುಷ್ಯ ಅಂದ್ರೆ ಏನು? ಅದಕ್ಕೆ ನಾನು ಹೇಳ್ತೀನಿ, ಈ ಶಾಲೆಗೆ ಹೋದಾಗ 2 ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಮಾನವೀಯತೆ ಇಲ್ಲದೆ ಇದ್ರೆ ನಾವು ಮಾನವರಲ್ಲ. ನಮ್ಮ ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗಬೇಕು. ಅದಕ್ಕೆ ಪೂರಕವಾಗಿ ಶಾಲಾ ಕಾಲೇಜಿಗೆ ನಾನು ಲೆಕ್ಚರ್ಗೆ ಹೋದಾಗ ಹೇಳ್ತಾ ಇರ್ತೇನೆ, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಈ 2 ಮೌಲ್ಯಗಳು ನಮ್ಮಲ್ಲಿದ್ದರೆ ಈ ಜೀವನ ಅಷ್ಟೊಂದು ಖುಷಿ ಆಗ್ಬೋದು. ಆದರೆ ಇವತ್ತು ಈ ದುರಾಸೆ ಅನ್ನೋ ರೋಗ, ಅದಕ್ಕೆ ಮಿತಿ ಇಲ್ಲ. ಯಾರಿಗೂ ನಿದ್ದೆ ಬರಲ್ಲ ಅದರಲ್ಲಿ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ, ಅದನ್ನು ಈ ಹಣವನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ, ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಇದೊಂದು 6 ತಿಂಗಳ ಹಿಂದ್ಗಡೆ ಒಬ್ರು ಸಂಸದನ ಮನೆ ದಾಳಿ ಮಾಡ್ತಾರೆ, ಅದನ್ನು ಟಿವಿಯಲ್ಲಿ ತೋರಿಸ್ತಾರೆ. 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟದ್ದನ್ನು. ಅದು ಇನ್ನು ಜಪ್ತಿ ಆಗ್ತದೆ. ಜಪ್ತಿ ಆದ್ರೆ ಇನ್ನು ವಾಪಸ್ ಆತನಿಗೆ ಎಂದೂ ಹೋಗಕ್ಕಿಲ್ಲ. ಯಾಕಂದ್ರೆ ಖುಲಾಸೆ ಆದ್ರೂ ಆತನ ಖುಲಾಸೆ ಆಗ್ಬೋದು, ಹಣ ವಾಪಸ್ ಹೋಗಲ್ಲ. ಯಾಕಂದ್ರೆ ಅದು ಲೆಕ್ಕ ಕೊಟ್ಟಿಲ್ಲ, ಅದಕ್ಕೆ ತೆರಿಗೆ ಕಟ್ಟಿಲ್ಲ. ಎಲ್ಲಿ ನಿದ್ದೆ ಬರ್ತದೆ ಸರ್? ಹೌದು ಸರ್, ಇದು ಲಂಚ ತಗೊಳ್ಳೋದು ಕೇಳೋದು ಅಂತ ಬಂದಾಗ ಸರ್ 2 ಕೈ ಸೇರಿದ್ರೇನೆ ಚಪ್ಪಾಳೆ ಸರ್. ಅಂದ್ರೆ ಕೇಳುವವರು ತಗೊಳ್ಳುವವ್ರದ್ದು ಎಷ್ಟು ತಪ್ಪಿರುತ್ತೋ ಕೊಡುವವ್ರದ್ದು ಕೂಡ ಅಷ್ಟೇ ಇದೆ. ಕಾನೂನಲ್ಲೂ ಅಷ್ಟೇ ಆ ಮನಸ್ಥಿತಿ ಸರ್. ಅಂದ್ರೆ ಈಗ ಅಸಹಾಯಕತೆ, ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಹಣ ಮಾಡಬಹುದು. 1 ಲಕ್ಷ ಲಂಚ ಕೊಟ್ಟರೆ ಅಲ್ಲಿ 10 ಲಕ್ಷ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವ್ರು ಹೋಗುದು. ಇಲ್ಲದ್ರೆ ಕಾನೂನಿನಲ್ಲಿ ಲಂಚ ತಗೊಳ್ಳುವವನು ಅಕ್ಯೂಸ್ಡ್, ಲಂಚ ಕೊಟ್ಟವನು ಅಕ್ಯೂಸ್ಡ್, ಇಬ್ಬರಿಗೂ 7 ವರ್ಷ ಶಿಕ್ಷೆ. ಆದ್ರೆ ಈ ದುರಾಸೆಯಿಂದ ಏನೇನೋ ಆಗ್ತಾ ಇದೆ.
ಹೌದು ಹೌದು ಒಳ್ಳೆ ಅಧಿಕಾರಿಗಳನ್ನ ಕೆಡಿಸ್ಬಿಡ್ತಾರೆ ಹಣ ಮೇಜಿನ ಮೇಲೆ ಇಟ್ಟು. ಹೌದು. ಅಂದರೆ ಒಟ್ಟು ನೀವು ಮೊದಲಿಂದನೂ ಹೇಳ್ತಿರೋ ಹಾಗೆ ಸಮಾಜದ ವ್ಯವಸ್ಥೆಗಳೇ ಆಗಿದೆ. ಸೊ ಅದು ಬದಲಾಗಬೇಕು, ಅದು ಬದಲಾದರೆ ಎಲ್ಲ ಬದಲಾಗತ್ತೆ ಅಂತ. ಸರ್, ಈಗ ನೀವು ನಿಮ್ಮ ಬದುಕನ್ನು ಗಮನಿಸ್ತಾ ಇದ್ದ ಹಾಗೇನೆ, ಒಂದು ನೀವು ಕೆಲಸ ಅಂತ ಬಂದಾಗ ಎಷ್ಟು ಕಠೋರವಾಗಿದ್ದೀರಾ, ಎಷ್ಟು ನಿಷ್ಠುರವಾಗಿ ಕೆಲಸ ಮಾಡ್ತೀರಾ. ಇನ್ನೊಂದು ಕಡೆ ಅಷ್ಟೇ ಮಗು ಮನಸ್ಸಿನ ಥರ ಮಕ್ಕಳ ಬಗ್ಗೆ, ಅದು ಸ್ಕೂಲ್ ಕಾಲೇಜ್ ಅಂದಾಗ ನಿಮ್ಮ ನಿವೃತ್ತಿಯ ನಂತರದ ಬದುಕು ಬಹುಶಃ ಮ್ಯಾಕ್ಸಿಮಮ್. ನಾನು ಹೆಂಗೆ ಆವಾಗಲೇ ಇವತ್ತು ಏನು ತಪ್ಪು ಸರಿಗಳ ಬಗ್ಗೆ ನೋಡಿದಾಗ ರೇಷಿಯೋ ಏನು ಅಂತ ಕೇಳಿದ್ರೆ, ನಿಮ್ಮನ್ನು ಇನ್ನೊಂದು ಮಾತು ಕೇಳಬೇಕು, ಇವತ್ತು ಎಷ್ಟನೇ ಸ್ಕೂಲಿಗೆ ಹೋಗಿ ಬಂದ್ರಿ ಅಂತ ಸರ್ ನಿಮಗೆ. ಯಾಕಂದರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳನ್ನ ಒಂದು ನ್ಯಾಯಯುತವಾದ ದಾರಿಯಲ್ಲಿ ಹೋಗೋಕ್ಕೆ ಪ್ರಚೋದನೆ ಮಾಡುವಂಥ ನಿನ್ನೆವರೆಗೆ 1855 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮುಂದಿನದ್ದು 56ನೇದ್ದು ಪ್ರಯತ್ನ ಮಾಡ್ತಾ ಇದ್ದೇನೆ ಹೋಗಿ. ₹1 ತಗೊಳ್ಳಲ್ಲ ಯಾರ ಹತ್ರ. ಎಷ್ಟು ದೂರ ಪ್ಲೇನಲ್ಲೇ ಹೋಗ್ತೇನೆ, ನನ್ನ ಸ್ವಂತ ಖರ್ಚಲ್ಲಿ. ₹1 ಯಾರಿಂದ ತಗೊಳ್ಳಲ್ಲ. ಕೂತು ಪಾಠ ಹೇಳ್ಕೊಟ್ರೆ ಆಗೋದಿಲ್ಲ ಸರ್. ನಾವು ನೋಡಿದಾಗ ಅದು ನಮಗೆ ಇನ್ಸ್ಪೈರ್ ಆಗಬೇಕು. ಬೇಕು ಸರ್. ಅಲ್ಲ, ಅಲ್ಲಿ ಹೋಗಿ ತಿಳಿಸ್ಬೇಕು ಮಕ್ಕಳಿಗೆ, ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಎರಡನೇದಾಗಿ ಸಂದರ್ಭ ಬಂದದ್ದನ್ನ ಅವರಿಗೆ ತೋರಿಸ್ಕೊಟ್ರೆ ಉದಾಹರಣೆಯಾಗಿ ಆವಾಗ ಕೂಡ ಅದರ ಎಫೆಕ್ಟ್ ಇರ್ತದೆ. ನಾನು ಎಲ್ಲರೂ ಇದು ಮಾಡ್ದಲ್ಲ, ಒಂದು 5% ಆದರೂ ಇವತ್ತು ಬದಲಾವಣೆ ಆದರೆ ಮುಂದಕ್ಕೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದಿನ ಹಿಂದೆ ಇದ್ದಂಥ ಸಮಾಜ ಬಂದೇ ಬರ್ತದೆ, ಆದರೆ ಬರುವ ದಾರಿಯಲ್ಲಿ ಎಷ್ಟೊಂದು ಡಿಸ್ಟ್ರಕ್ಷನ್ ಆಗಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ. ನಿಜ. ಎಷ್ಟೊಂದು ಮಕ್ಕಳು ಕೆಟ್ಟೋಗಿರ್ಬೋದು, ಎಷ್ಟೊಂದು ಅನ್ಯಾಯಗಳು ಆಗಿರ್ಬೋದು. ಅನ್ಯಾಯಕ್ಕೆ ಪರಿಹಾರ ಕೊಡುವವರು ಯಾರು? ಅದರೊಟ್ಟಿಗೆ ಇನ್ನೊಂದಷ್ಟು ಪರ್ಸ್ನಲ್ ಅಂತ ಮಾತಾಡೋದಾದರೆ ಸರ್, ಮನೆಯಲ್ಲಿ ನೀವು ನಿಮ್ಮ ಧರ್ಮಪತ್ನಿ ನೀವಿಬ್ಬರೇ ಅಂತ ಹೇಳಿದ್ರಿ, ಮಕ್ಕಳಿಲ್ಲ ಅಂತ ಹೇಳಿದ್ರಿ. ಸೊ ಹಾಗಾಗಿ ವಾದ ಮಾಡೋದು ಯಾರು ಜಾಸ್ತಿ ಸರ್? ಯಾರು ಮೊನ್ನೆ ಒಂದು ಕಾರ್ಟೂನ್ ನೋಡಿದೆ. ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋದಾಗ ಅಲ್ಲಿ ಕೇಳ್ತಾರೆ, ಮಗು ಕೆಲ್ಸಕ್ಕೆ ಹೋಗ್ತದೆ, ಚಾಲಕ ಅಡ್ಮಿಷನ್ಗೆ. ಅಲ್ಲಿ ಪ್ರಿನ್ಸಿಪಲ್ ಯಾರು ಕೇಳ್ತಾರೆ, ನಿಮ್ಮ ಅಪ್ಪ ಏನು ಮಾಡ್ತಾ ಇದ್ದಾರೆ? ಅಮ್ಮ ಹೇಳಿದನ್ನು ಮಾಡ್ತಾ ಇದ್ದಾರೆ ಅಂತ. ಆ ರೀತಿ ನಂದು. ಹೌದು ಸರ್. ಇಲ್ಲ, ವಿ ಹ್ಯಾವ್ ಎ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಶಿ ಈಸ್ ಆಲ್ಸೋ ಎ ಲಾಯರ್, ಬಟ್ ಶಿ ಸ್ಟಾಪ್ ಪ್ರಾಕ್ಟಿಸಿಂಗ್. ನಾನು ನ್ಯಾಯಾಧೀಶನಾದಾಗ ನಿಲ್ಲಿಸ್ಬಿಟ್ಲು. ಬಟ್ ದೆನ್ ವಿ ಹ್ಯಾವ್ ಅವರ್ ಆರ್ಗ್ಯುಮೆಂಟ್ಸ್, ಬಟ್ ದೆನ್ ವಿ try to think not to take it to the ultimate level and yield it. It doesn't matter if I lose the battle. ಸರ್, ಅಂದರೆ ಈಗ ನಿಮ್ಮ ವೃತ್ತಿ ಬದುಕಿನಲ್ಲಿ, ನಿವೃತ್ತಿಯ ಬದುಕಿನಲ್ಲಿ ಸರ್ ಹೇಗೆ ಸಮಯ ಕಳೀತೀರಿ? ಈಗಿನ ಒಂದು ಆಗು ಹೋಗುಗಳ ಬಗ್ಗೆ, ಈಗಿನ ಸ್ಥಿತಿಗತಿಗಳು ನೋಡಿದಾಗ ತಿರುಗ್ತಾ ಇರ್ತೇನೆ. ಶಾಲಾ ಕಾಲೇಜಿಗೆ ಹೋಗ್ತಾ ಇರ್ತೇನೆ, ದಿನ ಒಂದಲ್ಲಾದ್ರೂ ಒಂದು ಕಾರ್ಯಕ್ರಮಗಳು ಇದ್ದೇ ಇರ್ತದೆ. ಆದರೆ ಫ್ರೀ ಆಗಿದ್ದಾಗ ಮಧ್ಯಾಹ್ನ ಹೊತ್ತು ಐ ಟೇಕ್ ಹರ್ ಔಟ್ ಫಾರ್ ಲಂಚ್. ನಾವು ಇಬ್ಬರೇ ಹೋಗ್ತೇವೆ, ಎಲ್ಲಾದರೂ ಊಟ ಮಾಡ್ಕೊಂಡು ಬರ್ತೇವೆ, ಕ್ಲಬ್ಬಿಗೆ ಹೋಗ್ತೇವೆ ಅಥವಾ ಹೋಟ್ಲಿಗೆ, ಬೇರೆ ಬೇರೆ ಕಡೆ. ಒಂದು ಇವತ್ತು ಓದೋದಕ್ಕೆ ನಾಳೆ ಹೋಗಲ್ಲ, ಆ ರೀತಿ. ಹೌದಾ ಸರ್? ಹೌದು. ಬಟ್ ರಾತ್ರಿ ಊಟ ಮನೆಯಲ್ಲೇ ಮಾಡ್ತೇವೆ, ಯಾಕೆಂದ್ರೆ ಡ್ರೈವರನ್ನು ಕರ್ಕೊಂಡು ಹೋಗಿ ಮತ್ತೆ ಡಿಲೇ ಆಗ್ತದೆ, ಅವನಿಗೆ ಪಾಪ ಮನೆಗೆ ಹೋಗ್ಬೇಕಂತ. ಸೊ ಸಿ ಈವನ್ ಟುಡೇ ಐ ಟುಕ್ ಹರ್ ಔಟ್ ಫಾರ್ ಲಂಚ್. ಓಕೆ. ಈ ರೀತಿ 56 ವರ್ಷ ಆಯ್ತು ಮದುವೆ ಆಗಿ. ಓಕೆ, ಗ್ರೇಟ್ ಸರ್. ಅಂದರೆ ಅದು ಪ್ರೀತಿಸಿ ಮದುವೆ ಆದದ್ದು, ಅವಳು ಪಂಜಾಬಿ. ಓಕೆ. ಅಲ್ಲ ಸರ್, ಅದೇನೆ ಈಗ ನೀವು ನಿಮ್ಮ ಲೈಫನ್ನು ನೋಡಿದಾಗ ಅಂದರೆ ಬಲ್ಲೆ ಥರನೇ ಇದೆ ಅಲ್ಲ ಸರ್? ಯಾಕಂದರೆ ನೋಡಿ, ನೀವು ಎಲ್ಲ ಕಡೆನೂ ಅದು ಆದರ್ಶದ ಜೊತೆಗೆ ಯಾರಿಗೆ ಎಲ್ಲಿ ಸಮಯ ಹೇಗೆ ಕೊಡಬೇಕು, ಆ್ಯಂಡ್ ಅದ್ರ ಜೊತೆಗೆ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ಕೂಡ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀರಾ ಅಂತ. ಆ್ಯಂಡ್ ಸರ್, ನಿಮ್ಮ ಇನ್ನೊಂದು ಮೇಜರ್ ಪಾರ್ಟ್ ನಿಮ್ಮ ಲೈಫ್ ಜರ್ನಿಯಲ್ಲಿ ಅಂತ ಹೇಳಿದ್ರೆ ಮ್ಯೂಸಿಕ್ ಸರ್. ಸೊ ಯು ಹ್ಯಾವ್ ಎ ವಂಡರ್ಫುಲ್ ಕಲೆಕ್ಷನ್ಸ್. Music has a great part in my life, because when I was ಅವಳ ಜೊತೆ ನಾನು ಪ್ರೀತಿ ಮಾಡ್ತಾ ಇದ್ದಾಗ, ಮದುವೆ ಮೊದಲು ಕಮ್ಯುನಿಕೇಟ್ ಮಾಡೋಕ್ಕೆ ಐ ಯೂಸ್ಡ್ ಟು ಲೈಕ್ ಮ್ಯೂಸಿಕ್, ಹಿಂದಿ ಮ್ಯೂಸಿಕ್ ಸ್ಪೆಷಲಿ. ಅದು ಲಿರಿಕ್ಸ್ ಅಲ್ಲಿ ಬಹಳ ಮೀನಿಂಗ್ ಇರ್ತದೆ. ಆ ಮೀನಿಂಗ್ ಅನ್ನು ಅರ್ಥ ಮಾಡಿಕೊಂಡು ಐ ಯೂಸ್ಡ್ ಟು ಪ್ಲೇ ದ ರೆಕಾರ್ಡ್ಸ್ ಫಾರ್ ಹರ್. ಸೊ that has now that continued. ಬಟ್ ಹಿಂದೆ ಸಿನಿಮಾ ನೋಡ್ತಾ ಇದ್ದೇವೆ. ಮದುವೆ ಆದ ದಿವಸ ಅವಳ ಹತ್ರ ಹೇಳಿದೆ, ನಾನು ಇನ್ನು ಮುಂದೆ ಸಿನಿಮಾಕ್ಕೆ ಬರಲ್ಲ, ನಿನ್ನ ಜೊತೆ ನೀನು ಬೇಕಾದ್ರೆ ಹೋಗು. 69ರಿಂದ ಇವತ್ತಿನವರೆಗೆ ಒಂದು ಸಿನಿಮಾ ನೋಡಿಲ್ಲ, ಟಿವಿಯಲ್ಲೂ ನೋಡಿಲ್ಲ, ಸಿನಿಮಾ ಥಿಯೇಟರ್ ನೋಡಿಲ್ಲ. ಆದರೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೇನೆ ಅದ್ರ ಸಾಂಗ್ಸನ್ನು. ಇವತ್ತು ಅಷ್ಟೇ, ಪ್ರತಿದಿನ ರಾತ್ರಿ ಮಲಗುವ ಮೊದಲು ಇದು ಇಂಡಿಯನ್ ಐಡಲ್ ಅಂತ ಒಂದಿದೆ ಹಿಂದಿ ಇದರಲ್ಲಿ, ಅದನ್ನು ನೋಡ್ತಾ ಇರ್ತೇವೆ. ರೆಕಾರ್ಡ್ ಮಾಡಿದ್ದೆಲ್ಲ ಭಾಳಷ್ಟಿದೆ.
ಮತ್ತು ನನ್ನ ಕಾರಲ್ಲೂ ಫುಲ್ಲಾಗಿ ಮ್ಯೂಸಿಕ್ ಇದೆ, ನನ್ನ ಫೋನಲ್ಲೂ ಫುಲ್ಲಾಗಿ ಮ್ಯೂಸಿಕ್ ಇದೆ, ನನ್ನ ಹತ್ರ ಬೇರೆ ಬೇರೆ ಹೆಡ್ಸೆಟ್ಸು ಇದೆಲ್ಲ ಇದೆ. ಇವತ್ತಿಗೂ ಕೂಡ ಐ ಲವ್ ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್ ಸ್ಪೆಷಲಿ. ಸೊ ಸಿನಿಮಾಗಳೇ ನೋಡಿಲ್ಲ ಅಂತ ಹೇಳಿದ್ರಿ. 69 ನಂತರ ಅಲ್ಲಿಂದ ಇಲ್ಲಿಯವರೆಗೂ ಸಿನಿಮಾಗಳೇ ನೋಡಿಲ್ಲ. ಹಾಗಾದ್ರೆ ಟಿವಿ ನೋಡಿದಾಗ ಅಂದ್ರೆ ಈಗಿನ ಮತ್ತೆ ಆಗು ಹೋಗುಗಳ ಬಗ್ಗೆ, ಈಗಿನ ಸ್ಥಿತಿಗತಿಗಳ ಬಗ್ಗೆ ನೋಡ್ತಾ ಇರ್ತೀರಿ ಸರ್? ಅದ್ರದ್ದು ಫಾಲೋ ಅಪ್ ಹೇಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳೋದಾಗಿರಬಹುದು? ನೋಡ್ತಾ ಇರ್ತೇನೆ, ಟಿವಿ ನ್ಯೂಸು ಎಲ್ಲ ಕೇಳ್ತಾ ಇರ್ತೇನೆ. ಕೆಲವು ಸಲ ಫಿಲ್ಮ್ ಇದರ ರಿವ್ಯೂಸ್ ಎಲ್ಲ ಬರ್ತದೆ, ಅದನ್ನು ನೋಡ್ತಾ ಇರ್ತೇನೆ. ಆದರೆ ಸಿನಿಮಾಗಳ ಟಿವಿಯಲ್ಲೂ ನೋಡಲ್ಲ ಇದೆಲ್ಲ, ಯಾಕೆಂದರೆ ಅದು ಅಕಾರ್ಡಿಂಗ್ ಟು ಮೀ ಇಸ್ ಟೂ ವೆರಿ ಸಿಲಿ ಆ್ಯಂಡ್ ಆಲ್. ಸರ್, ಈಗ ನಿಮ್ಮ ಲೈಫಿನ ಜರ್ನಿ ಗಮನಿಸ್ಕೊಂಡು ಬಂದಂಗೆ ನೀವು ಏನಂದರೆ ನಿಮ್ಮದೊಂದು ಎಥಿಕ್ಸ್ ಇಟ್ಕೊಳ್ಳೋದ್ರ ಜೊತೆಗೆ ಆ್ಯಂಡ್ ಒಂದು ಕಡೆ ನಮಗೆ ಆದರ್ಶವೂ ಕೂಡ ಹೌದು, ಇನ್ನೊಂದು ಕಡೆಗೆ ಏನಂತ ಹೇಳಿದ್ರೆ ನಮಗೆ ಹೀಗೆ ಹೇಳ್ಕೊಟ್ಟಿದ್ದಾರೆ, ಹೀಗಿರಬೇಕು, ಇರೋದ್ರಲ್ಲಿ ಖುಷಿ ಪಡಬೇಕು ಅಂತ. ಸೊ ಹಂಗೆ ಗಮನಿಸಿದಾಗ ಮಾಧ್ಯಮ ಕ್ಷೇತ್ರ ಅಂತ ಹೇಳಿದಾಗ ನಮ್ಮ ಚಂದನೂ ಅಷ್ಟೇ ಸರ್. ದೂರದರ್ಶನ ಏನಂತ ಹೇಳಿದ್ರೆ ಜನಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಜನಕ್ಕೇನು ಬೇಕೋ ಅದನ್ನು ನಾವು ಕೊಡೋದು, ಏನು ರುಚಿ ಅವ್ರಿಗೆ ಇಷ್ಟ ಇದೆ ಅದನ್ನೇ ನಾವು ಕೊಡ್ತೀವಿ. ನಿಮಗೇನು ಅನ್ಸುತ್ತೆ ಸರ್ ಚಂದನ ದೂರದರ್ಶನ? ಖಂಡಿತ ಮಾಧ್ಯಮಗಳ ಅಗತ್ಯ ಭಾಳಷ್ಟಿದೆ. ಅದು ಟಿವಿ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮಾಧ್ಯಮ ಇರ್ಬೋದು, ಜನರಿಗೆ ಮಾಹಿತಿ ಕೊಡ್ತಾ ಇರಬೇಕು. ಆದ್ದರಿಂದ ಮಾಧ್ಯಮದ ಅಗತ್ಯ ಬೇಕಾದಷ್ಟಿದೆ. ಅದು ಟಿವಿಯಿಂದ ಜಾಸ್ತಿ ಆಗಿದೆ, ಯಾಕಂದರೆ ನಾವು ಕಣ್ಣಲ್ಲಿ ಕಂಡದ್ದು ಮನಸ್ಸಲ್ಲಿ ಜಾಸ್ತಿ ಉಳಿಯುತ್ತದೆ. ಮತ್ತೆ ಇಟ್ ಹ್ಯಾಸ್ ಗಾಟ್ ಎ ಸಪರೇಟ್ ಎಫೆಕ್ಟ್. ಬರೀ ಓದುವುದರಿಂದ ನೋಡುವುದಕ್ಕೂ ವ್ಯತ್ಯಾಸ ಇರ್ತದೆ. ಅದರಲ್ಲಿ that's why it is called the fourth estate. Fourth estate compared to what? The legislature, the executive and the judiciary. ಇದು ನಾಲ್ಕನೇ ಸ್ತಂಭ ಅಂತ ಹೇಳ್ತಾ ಇದ್ದೇವೆ. ಅದು ಇಲ್ಲದೆ ಇದ್ರೆ ಜೀವನ ಸಾರ್ಥಕ ಆಗಲ್ಲ, ಮಾಹಿತಿ ಇಲ್ಲದೆ ಇದ್ರೆ. ಇಟ್ಸ್ ಎ ವೆರಿ ಗುಡ್ ಥಿಂಗ್. ಇನ್ ಇಂಡಿಯಾ ಇಟ್ ಈಸ್ ದ yours is the first media that came to the picture. It's a wonderful ಸರ್, ನಿಮ್ಮ ವೃತ್ತಿ ಬದುಕಿನ ಈ ಸುದೀರ್ಘ ದಿನಗಳಲ್ಲಿ ಸರ್ ನೀವು ಹೇಳಿದ್ರಿ ಬಹಳ ಸರಳವಾಗಿ, ಅಂದರೆ ನಮಗೆ ಸರಿ ತಪ್ಪುಗಳ ಅರಿವಿತ್ತು, ನಮಗೆ ಮನೆಯಲ್ಲಿ ಕಲಿಸಿಕೊಟ್ಟಂತಹ ಸಂಸ್ಕಾರ ಇತ್ತು, ಹೀಗಾಗಿ ದುರಾಸೆ ಪಡಲಿಲ್ಲ, ಸಾಕು ಅಂತ ಬಿಟ್ವಿ ಅನ್ನೋಂಥದ್ದು. ಇದು ಹೇಳೋದಕ್ಕೆ ಕೇಳೋದಕ್ಕೆ ಸರಳ ಅನಿಸುತ್ತೆ ಸರ್, ಆದರೆ ಅಳವಡಿಸಿಕೊಳ್ಳಬೇಕು ಅಂದಾಗ ಇದಕ್ಕೆ ಏನು ಸಹಕಾರಿ ಆಗಬಹುದು ಅಂತ? ಈಗ ಸಾಮಾನ್ಯವಾಗಿ ಸಿಟ್ಟು ಬಂದಾಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅದರ ಅಗತ್ಯವಿದೆ. ಹೌದು, ನಾನು ಯಾವಾಗಲೂ ಕೋಪ ಬಂದರೂ ಕೂಡ ಎದುರಾಗಿ ಮಾತಾಡಕ್ಕೆ ಹೋಗಲ್ಲ ನಾನು. ಆಮೇಲೆ ಬೇಕಾದ್ರೆ ಕರೆಸಿ ಮಾತಾಡ್ತೇನೆ ಸರ್ವೆಂಟ್ಸ್ ಹತ್ರ, ಇವ್ರ ಹತ್ರ. ಆದರೆ ನೇರವಾಗಿ ನಾನು ರಿಯಾಕ್ಟ್ ಆಗಲ್ಲ. ಆದರೆ ಇಟ್ಸ್ ನಾಟ್ ದ ಕೇಸ್ ವಿತ್ ಮೈ ವೈಫ್. ಸೊ ಐ ಕೀಪ್ ಟೆಲಿಂಗ್, ಅರ್ಥ ಮಾಡ್ಕೋ, ತಪ್ಪು ನಾನು ಮಾಡ್ತೇನೆ, ನೀನು ಮಾಡ್ತೀಯ, ಅವರು ಮಾಡ್ತಾರೆ. ಅದಕ್ಕೊಂದು ಸ್ವಲ್ಪ ವಾಯ್ಸ್ ಕಮ್ಮಿ ಮಾಡಿಬಿಟ್ಟು, ಇಲ್ಲ ಇದು ನೀನು ಮಾಡಿದ್ದು ಸರಿಯಲ್ಲ, ಆಮೇಲೆ ನಿನ್ನ ಹತ್ರ ಮಾತಾಡ್ತೇನೆ ಅಂತ ಹೇಳಿದರೆ ದಟ್ ಈಸ್ ಆಲ್ವೇಸ್ ಮಚ್ ಬೆಟರ್ ಅಂತ. This is what I do. I normally don't react immediately to something which I don't like and all. ನೋಡೋಣ ಆಮೇಲೆ ಮಾತಾಡೋಣ ಅಂತ. I don't want to react with my blood pressure going up. ಸರ್, ಹಾಗಿದ್ರೆ ಇವಾಗ ನೀವೀಗ ಬ್ಲಡ್ ಪ್ರೆಷರ್ ಅಂದಿದ್ದಕ್ಕೆ ನನಗೆ ಕೇಳಲೇಬೇಕು ಸರ್. ಈಗ ಆರೋಗ್ಯ ಅಂತ ಬಂದಾಗ ಈಗ 85 ಮುಗಿಸಿ 86ಕ್ಕೆ ಕಾಲಿಟ್ಟಿದ್ದೀರಾ ಸರ್. ನಿಮ್ಮ ಆರೋಗ್ಯವನ್ನು ಅಂದರೆ ನೀವು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋದು ಒಂದು ಕಡೆ ಆ್ಯಕ್ಟಿವ್ನೆಸ್ ಆದರೆ, ಅದು ಬಿಟ್ಟು ಆರೋಗ್ಯ ಅಂತ ಹೇಳಿದ್ರೆ ನೀವು ಏನು ಫಾಲೋ ಮಾಡ್ತೀರಿ ಸರ್? ನಾನು ರೆಗ್ಯುಲರ್ ಡಯಟಿಂಗ್ ಮಾಡ್ತೇನೆ. ನನಗೆ ಡಯಾಬಿಟೀಸ್ ಇದೆ, ನನಗೆ ಹೈ ಬ್ಲಡ್ ಪ್ರೆಷರ್ ಇದೆ, ಅದಕ್ಕೆ ಮತ್ತೆ ತಗೊಳ್ತಾ ಇದ್ದೇನೆ. ದ್ಯಾಟ್ಸ್ ದ ಓನ್ಲಿ ರಿಸ್ಟ್ರಿಕ್ಷನ್ ಐ ಹ್ಯಾವ್ ಅಂಡ್ ಆಲ್. ಅದರ್ವೈಸ್ ವಾಟ್ ಎವರ್ ಐ ಲೈಕ್ ಐ ಟೇಕ್ ಇನ್ ದಿಸ್ ಥಿಂಗ್. ಈವನ್ ಡಯಟ್ ಶುಗರ್ ಇದ್ದರೆ ಟ್ಯಾಬ್ಲೆಟ್ಸ್ ತಗೊಳ್ತೇನೆ, ಇದು ಇಂಜೆಕ್ಷನ್ ಕೂಡ ತಗೊಳ್ತೇನೆ ನಾನು. But then I eat one time a day, so some sweet I eat in the thing, you know. But I test my blood regularly, that and the thing. You know? Okay. But after COVID, I've lost sense of smell. ಅದರಿಂದಾಗಿ ಫೂಡಲ್ಲಿ ಕೂಡ ಇವಾಗ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು ಹೊರತು ಅದು ಚೆನ್ನಾಗಿದೆ ಅಂತ ಹೇಳುವ ಸಂದರ್ಭ ನನ್ನಲ್ಲಿ ಇಲ್ಲ ಇವಾಗ. ಬಟ್ ದಟ್ ಈಸ್ ಹೆಲ್ಪಿಂಗ್ ಮೀ ವಿತ್ ಮೈ ಡಯಟ್ ಅಂಡ್ ಅದು ಥಿಂಗ್. ಮಿಕ್ಕಿದ್ದೆಲ್ಲ ಪರಮಾತ್ಮನಿಗೆ ಬಿಟ್ಟಿದ್ದು. ಎಸ್ ಸರ್, ನಮ್ಮ ಚಂದನದ ಅಂಗಳಕ್ಕೆ ಸಾಕಷ್ಟು ಸಲ ಬಂದಿದ್ದೀರಾ ನೀವು. ಸಾಕಷ್ಟು ಕಾನೂನಾತ್ಮಕ ವಿಚಾರಗಳಿರ್ಬೋದು ಅಥವಾ ವೈಯಕ್ತಿಕವಾಗಿ ಮಾತನಾಡೋಕ್ಕಿರ್ಬೋದು. ಈಗ ವಾರದ ಅತಿಥಿ ಅಂಗಳಕ್ಕೆ ಬಂದಿದ್ದೀರಾ, ಈಗ ಬಂದಿದ್ದ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗೆ ಅನ್ನಿಸ್ತಾ ಇದೆ ಸರ್? ಭಾಳ ಖುಷಿ ಆಗ್ತಾ ಇದೆ. ಮೇನ್ ರೀಸನ್ ಯಾಕೆಂದರೆ ಇದನ್ನು ವೀಕ್ಷಕರು ಕೇಳ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವರಲ್ಲಿ 1% 2% ಜನರಿಗಾದರೂ ಈ ಒಂದು ವಿಚಾರ, ಸಾಮಾಜಿಕ ಮೌಲ್ಯಗಳ ಅಳವಡಿಕೆ, ಅದನ್ನು ಜೀವನದಲ್ಲಿ ಬಳಸ್ಕೊಂಡು ಮುಂದಕ್ಕೆ ಹೋದರೆ ಏನಾಗಬಹುದು ಅನ್ನೋದು ವಿಚಾರದಲ್ಲಿ ಇದೆ. ನಾನು ಹೇಗೆ ನನ್ನ ಪೋಷಕರಿಂದ ಕಲಿತನೋ ಇದು, ಅದೇ ರೀತಿ ಅವರು ಕೂಡ ಅವ್ರ ಮಕ್ಕಳಿಗೆ ಅಳವಡಿಸಿದರೆ ಮುಂದಿನ ಪೀಳಿಗೆ ಆದರೂ ಒಳ್ಳೆ ಪೀಳಿಗೆ ಆಗಿ
ದೇಶದ ಉದ್ಧಾರಕ್ಕೆ ಇದು ಮಾಡ್ಬೋದು. ಅದರಿಂದ ಬಹಳ ಸಂತಸ ಆಗ್ತಾಯಿದೆ, ಖುಷಿ ಆಗ್ತಾ ಇದೆ. ಓಕೆ ಓಕೆ ಸರ್, ಇವತ್ತು ಅಂದರೆ ಮುಂದೆ ಬರುವಂಥ ವಕೀಲರಾಗಬೇಕು ಅಂತ ಆಸೆ ಇಟ್ಕೊಂಡವರಾಗಿರ್ಬಹುದು, ಯಾವುದೇ ರೀತಿಯ ಒಂದು ಅಧಿಕಾರ ಪದವಿ ಅಂತ ಬಂದಾಗ ಕೆಲಸ ಮಾಡುವಂಥ ವೃತ್ತಿಯಲ್ಲಿ ಹೇಗಿರಬೇಕು ಅಂತ ತಮ್ಮಿಂದ ಅಂದರೆ ಹಿರಿಯರಾಗಿ ಒಂದಷ್ಟು ಸಲಹೆ ನೀಡಿದ್ರೆ. ಮೊದಲಾಗಿ ಆ ಕೆಲಸದ ಜವಾಬ್ದಾರಿ ಏನಂತ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಮೇಲೆ ಈ ಕೆಲಸ ಯಾವ ಜವಾಬ್ದಾರಿಯನ್ನು ಹಾಕಿದೆಯೋ ಅದನ್ನು ನಿಭಾಯಿಸುವಂಥ ಪ್ರಯತ್ನ ಆಗಬೇಕು. ಇದರಿಂದ ನನಗೆ ಏನಿದೆ ಅಂತ ಯೋಚನೆ ಮಾಡೋದಲ್ಲ, ಇದರಿಂದ ಸಮಾಜಕ್ಕೆ ಏನಿದೆ ಅನ್ನೋದು ಯೋಚನೆ ನಮ್ಮಲ್ಲಿ ಇರಬೇಕು. ಅದನ್ನು ನಾವು ಪೂರೈಸಬೇಕು. ಅದಕ್ಕೆ ಸಂಬಳ ಕೊಡ್ತಾರೆ, ಅದಕ್ಕೆ ಬೇರೆ ಪರಿಹಾರ ಹುಡುಕಬಾರ್ದು. ಈ ಸಂಬಳದಲ್ಲೇ ನಾನು ಕೆಲಸ ಮಾಡ್ತೇನೆ, ಈ ಸಂಬಳದಲ್ಲೇ ಜನರಿಗೆ ಏನಾಗಬೇಕು ಅದನ್ನು ನಾನು ಕೊಡುವಂಥ ಪ್ರಯತ್ನ ಮಾಡ್ತೇನೆ ಅನ್ನೋ ಒಂದು ಉತ್ಸಾಹ ನಮ್ಮಲ್ಲಿದ್ದರೆ ಖಂಡಿತವಾಗಿ ನ್ಯಾಯಾಧೀಶನಾಗಿದ್ದಾಗಲೂ ನನ್ನ ಪ್ರಯತ್ನ ಅಷ್ಟೇ ಇತ್ತು. ನಾನೊಬ್ಬ ಸಾಧಾರಣ ವ್ಯಕ್ತಿ, ನನ್ನ ಕೈಯಲ್ಲಿ ಏನಾಗ್ತದೋ ಅದನ್ನು ನಾನು ಮಾಡಬೇಕು, ತೋರಿಸ್ಕೊಡ್ಬೇಕು, ಸಮಾಜದ ಉದ್ಧಾರ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಹುದ್ದೆಗೆ ಬರಬೇಕು. ಖಂಡಿತ ಸರ್. ಅಂದರೆ ಇವತ್ತಿಗೂ ಕೂಡ ಸಂತೋಷ್ ಹೆಗಡೆ ಸರ್ ಅಂತ ಅಂದಾಗ ನಿವೃತ್ತಿ ಆದ ಮೇಲೆ ಇಷ್ಟು ವರ್ಷಗಳ ನಂತರವೂ ಕೂಡ ಆ ಹೆಮ್ಮೆ, ಗೌರವ, ಅಭಿಮಾನ ಎಲ್ಲವೂ ಇರೋದ್ರಿಂದ, ಅಂದರೆ ನೀವು ಸ್ಥಾನಗಳಿಂದ ಗುರುತಿಸಿಕೊಂಡಿಲ್ಲ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸಾಧನೆ, ನೀವು ನಡೆದಂಥ ರೀತಿ, ಪ್ರಾಮಾಣಿಕತೆ, ದಕ್ಷತೆ ಎಲ್ಲವೂ ಕೂಡ ಇವತ್ತಿಗೂ ನೆನಪಿಸಿಕೊಳ್ತೀವಿ. ಅಂದರೆ ಆ ವ್ಯಕ್ತಿತ್ವಕ್ಕೆ ನಾವು ಮತ್ತೊಂದು ಸಾರಿ ಪೋಷಕರಿಗೆ ನಮಸ್ಕಾರ ಮಾಡಬೇಕು. ಮುಂದೆ ಕೂಡ ಪ್ರತಿಯೊಬ್ಬರು ತಮ್ಮ ಮಕ್ಕಳಲ್ಲಿ ಈ ರೀತಿ ಮೌಲ್ಯಗಳನ್ನು ಅಳವಡಿಸಿದರೆ 100ರಲ್ಲಿ 90% ಜನರಾದರೂ ಜನತಾ ಸೇವೆಗೆ ಬರ್ತಾರೆ. ಅದರಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದ ಇರ್ತದೆ ಅನ್ನೋದು ನನ್ನ ವಿಚಾರ. ಅದಕ್ಕಾಗಿ ಈ ಒಂದು ಸಂದರ್ಭ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಖಂಡಿತ ಖಂಡಿತ ಸರ್. ಇಡೀ ಚಂದನ ವಾಹಿನಿಯ ಪರವಾಗಿ ತಮಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು. ಹೌದು, ಕಾನೂನಾತ್ಮಕ ವಿಚಾರಗಳ ಜೊತೆಗೆ ವ್ಯಕ್ತಿತ್ವವೂ ಕೂಡ ಮುಖ್ಯ ಅನ್ನೋದನ್ನು ಈ ಸಂಚಿಕೆ ಮೂಲಕ ತಿಳ್ಕೊಂಡಿದ್ದೀವಿ. ಮತ್ತೊಬ್ಬ ಸಾಧಕರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.